ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಮ್ಮ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಫೆಬ್ರವರಿಯಿಂದ ಮೇ ತಿಂಗಳ ತನಕ ಗೇರು ಕೃಷಿಕರಿಗೆ ಗೇರು ಹಬ್ಬ ಅನ್ನಬಹುದು. ಇದರಲ್ಲಿ ಹಣ್ಣಿಗಿಂತ ಗೇರು ಬೀಜಕ್ಕೆ ಹೆಚ್ಚು ಪ್ರಾಧಾನ್ಯತೆ. ಅದರ ಮಾತೃಭಾಗವಾಗಿರುವಂತಹ ಹಣ್ಣಿನಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಬಹುದು. ಇವೆಲ್ಲದರ ಬಗ್ಗೆ ಬಹಳಷ್ಟು ಅಧ್ಯಯನ ಮಾಡಿದವರು ಪ್ರಸಿದ್ಧ ಅಡಿಕೆ ಪತ್ರಿಕೆಯ ಸಂಪಾದಕರಾಗಿರುವಂತಹ ಶ್ರೀಪಡ್ರೆಯವರು. ಹೊಸ ಶೋಧನೆ, ಹೊಸ ಅಧ್ಯಯನ, ಹೊಸ ಜೀವನೋತ್ಸಾಹ, ಇದು ಶ್ರೀಪಡ್ರೆಯವರು. ಇವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಗೇರು ಹಣ್ಣಿನ ಮೌಲ್ಯವರ್ಧನೆ ಹಾಗೂ ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಸಂತೋಷ. ಸರ್, ಗೇರು ಹಣ್ಣಿನಲ್ಲಿ ಸಹ ಬಹಳಷ್ಟು ಉಪಯೋಗ ಇವೆ ಅಂತ ನೀವು ಯಾವಾಗ ಕಂಡುಕೊಂಡ್ರಿ? ಅಂದ್ರೆ ಇದನ್ನ ಯಾಕೆ ಕೇಳ್ತಾ ಇದ್ದೇನೆ ಅಂದ್ರೆ, ನಮ್ಮ ದಕ್ಷಿಣ ಕನ್ನಡ, ಇಲ್ಲಿ ಕರಾವಳಿ ಜಿಲ್ಲೆಗಳಲ್ಲಿ ನಾವು ಕಾಣುವಂತಹ ಇದರಲ್ಲಿ ನೋಡ್ತಿದ್ರೆ ಗೇರು ಬೆಳೆಗಾರರು ಗೇರು ಬೀಜಕ್ಕೆ ಕೊಡುವಂತಹ ಮೌಲ್ಯವನ್ನು, ಪ್ರಾಧಾನ್ಯತೆಯನ್ನು ಗೇರು ಹಣ್ಣಿಗೆ ಕೊಡುವುದಿಲ್ಲ. ಅದಕ್ಕೆ ನಾನು ಈ ಪ್ರಶ್ನೆಯನ್ನು ಮೊದಲಿಗೆ ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ಜನರಿಗೆ ಬಹಳ ಮಹತ್ವದ ವಿಚಾರಗಳಲ್ಲಿ ಎಲ್ಲಿ ಮಾಹಿತಿ ಲಭ್ಯ ಇಲ್ಲ ಅಂತ ಹೇಳುವುದರ ಬಗ್ಗೆ ಕೂಡ ಸ್ವಲ್ಪ ಗಮನ ಹಾಕ್ತಾ ಬಂದಿದ್ದೇವೆ. ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗುವುದನ್ನು ಕೂಡ ನಾವು ದಶಕಗಳಿಂದ ಹತ್ತಿರದಿಂದ ಕಂಡಿದ್ದೇವೆ. ಉದಾಹರಣೆ, ಕೇರಳ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೆದಿವೆ. ಒಂದು 30ಕ್ಕಿಂತ ಹೆಚ್ಚು ಉತ್ಪನ್ನಗಳನ್ನು ಅವರು ಅಭಿವೃದ್ಧಿಪಡಿಸಿದ್ದಾರೆ. ಅದನ್ನು ರೊಕ್ಕ ಕೊಟ್ಟು ಅದರ ವಿಧಾನವನ್ನು ಲೈಸೆನ್ಸ್ ತಗೊಳ್ಳೋ MOU ಮಾಡಿಕೊಳ್ಳುವಂಥ ಅವಕಾಶ ಇದೆ. ಹಾಗೆ ಪುತ್ತೂರಿನಲ್ಲಿ DCR ಅಂತ ಹೇಳ್ತೇವೆ, ಗೇರು ಸಂಶೋಧನಾ ನಿರ್ದೇಶನಾಲಯ ಇದೆ. ಅಲ್ಲಿ ಕೂಡ ಒಂದು 10-12 ಉತ್ಪನ್ನಗಳನ್ನು ತಯಾರು ಮಾಡಿದ್ದಾರೆ. ಅಂದರೆ ಗೇರು ಹಣ್ಣಿಂದ ಬೇರೆ ಬೇರೆ ರೀತಿಯ ಮಾರುಕಟ್ಟೆ ಮಾಡಬಹುದಾದಂಥ ಉತ್ಪನ್ನಗಳನ್ನು ತರಬಹುದು ಇದೆ ಅಂತ ಹೇಳೋದು ನಮಗೆ ಗೊತ್ತಿದೆ. ಆದರೆ ಗೇರು ಹಣ್ಣಿನ ಮೌಲ್ಯವರ್ಧನೆ ದೇಶದಲ್ಲಿ ಆಗಿಲ್ಲ, ತುಂಬ ಕೆಲಸ ಬಾಕಿ ಇದೆ ಅಂತ ಹೇಳೋದು ಗೊತ್ತಿತ್ತು, ಆ ಕೊರಗೂ ಇತ್ತು. ಆದರೆ ನಾವು ಅಧ್ಯಯನಕ್ಕೆ ತಗೊಂಡದ್ದು ಒಂದು 4-5 ತಿಂಗಳ ಹಿಂದೆ. ಅಲ್ಲಿವರೆಗೆ ನಮಗೊಂದು ಥರ ವರ್ಕಿಂಗ್ ನಾಲೆಜ್ ಇತ್ತು ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ. ನಾಲೆಜ್ ಏನಂತ ಹೇಳಿದರೆ, ಈ ದೇಶದಲ್ಲಿ ಈ ಬಗ್ಗೆ ಏನೂ ಕೆಲಸ ಆಗಿಲ್ಲ, ಝೀರೋ, ಆಲ್ಮೋಸ್ಟ್ ನೆಕ್ಸ್ಟ್ ಟು ನಥಿಂಗ್ ಅಂತ ಹೇಳ್ತಾರಲ್ಲ, ಆ ಮಟ್ಟದಲ್ಲಿ ನಾವಿದ್ದೇವೆ ಅಂತ ಹೇಳೋ ಕೊರಗು ಇತ್ತು. ಇದಕ್ಕೇನಾದರೂ ಮಾಡಬೇಕು ಅಂತ ಮನಸ್ಸಿನಲ್ಲಿ ಬಹಳ ಕಾಲದಿಂದ ಕಾಯ್ತಾ ಇದ್ದೆವು. ಆದರೆ ಈ ಸಂದರ್ಭದಲ್ಲಿ ಈಗ ಇತ್ತೀಚೆಗೆ ಅದರ ಬಗ್ಗೆ ಗಮನಕ್ಕೆ ಅಧ್ಯಯನ ತಗೊಂಡು ಆಳವಾಗಿ ಅಧ್ಯಯನ ಒಂದು 4-5 ತಿಂಗಳ ಮಾಡಿದಾಗ ನಮಗೆ ಇಡೀ ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಗೇರು ಹಣ್ಣಿನ ಮೌಲ್ಯವರ್ಧನೆ ಒಂದು ಪೂರ್ತಿ ಚಿತ್ರಣ ನಮ್ಮ ಕಣ್ಣೆದುರಿಗೆ ಬಂತು. ಅಲ್ಲಿಂದ ನಾವು ಎಲ್ಲಿ ಏನು ಮಾಡಿದರೆ ಪ್ರಯೋಜನ ಆಗ್ಬೋದು, ಎಲ್ಲಿ ಕೊರತೆ ಇದೆ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗೆ ಗಾಡಿಯಲ್ಲಿ ಎಲ್ಲೆಲ್ಲಿ ಶಬ್ದ ಇದೆ, ಬೇರಿಂಗ್ ಶಬ್ದ ಹೊಡಿತಾ ಇದೆ, ಗಾಡಿ ಸ್ಮೂತಾಗಿ ಹೋಗ್ತಾ ಇಲ್ಲ, ಅಲ್ಲಿಗೆ ಎಣ್ಣೆ ಬಿಡುವ ಅಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ಇವಾಗ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಇಷ್ಟೇ ಕ್ರಾಂತಿ ಆದದ್ದು ಅಂತ ನೀವು ಹೇಳಿದ್ರಿ. ಹಾಗಿದ್ರೆ ಈಗ ಹೊರದೇಶಗಳಲ್ಲಿ ನೋಡಿದರೆ ಅತಿ ಹೆಚ್ಚು ಮೌಲ್ಯವರ್ಧಿತ ಉತ್ಪನ್ನಗಳಾಗಲಿ ಇದರಲ್ಲಿ ಹೆಚ್ಚು ಹೆಚ್ಚು ಲಾಭ ಗಳಿಸುತ್ತಿರುವಂತಹ ದೇಶ ಯಾವುದು? ಗೇರು ಹಣ್ಣಿನ ಮೌಲ್ಯವರ್ಧನೆಯಲ್ಲಿ ಜಗತ್ತಿನಲ್ಲೇ ಮಂಚೂಣಿಯಲ್ಲಿರುವುದು ಬ್ರೆಜಿಲ್. ಬ್ರೆಜಿಲ್ ಭಾರತಕ್ಕೆ ಎಷ್ಟು ಆಪ್ತ ಅಂತ ಹೇಳಿದರೆ, ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಮಾತಾಡುವಾಗ ನಮ್ಮ ಗೇರು ಬೀಜದ ಇಷ್ಟೊಂದು ತೋಪುಗಳು, ಇಷ್ಟೊಂದು ಮರಗಳಿದ್ದರೂ ಭಾರತಕ್ಕೆ ಸಾಕಾಗೋದಿಲ್ಲ. ನಾವು ಇವತ್ತು ಬ್ರೆಜಿಲ್ನ ಮೇಲೆ ದೊಡ್ಡ ರೀತಿಯಲ್ಲಿ ಆಧರಿಸ್ತಾ ಇದ್ದೇವೆ ಬ್ರೆಜಿಲನ್ನು. ನಮ್ಮಲ್ಲಿ ಇವತ್ತು ನಾವು ತಿನ್ನುವ ಗೇರು ಬೀಜ ಇವತ್ತು ನಾವು ಭಾರತದ್ದು ಅಂತೆಲ್ಲ ಹೊಗಳ್ತಾ ಇದ್ದರೆ, ನಿಜವಾಗಿ ಅದರಲ್ಲಿ ಬಹಳಷ್ಟು ಪಾಲು ಬ್ರೆಜಿಲಿಂದ ಬಂದು ನಮ್ಮಲ್ಲಿ ಅದು ಗೋಡಂಬಿಯಾಗಿ ನಮ್ಮ ಬಾಯಿಗೆ ಬರುವಂಥ ದುಸ್ಥಿತಿ ಇದೆ. ಅದು ಈಗ ಸರ್ಕಾರಕ್ಕೆ ಮನದಟ್ಟಾಗಿದೆ, ನಮ್ಮ ಹತ್ರ ಮರಗಳಿವೆ, ಉತ್ಪಾದಕತೆ ಸಾಕಾಗ್ತಾ ಇಲ್ಲ ಅಂತ. ಅದೊಂದು ಬೇರೆ ವಿಷಯ. ಆದರೆ ಗೇರು ಹಣ್ಣಿನ ಮೌಲ್ಯವರ್ಧನೆಯಲ್ಲಿ ಬ್ರೆಜಿಲ್ ಎಷ್ಟು ಮುಂದಕ್ಕೆ ಹೋಗಿದೆ ಅಂದರೆ, ಹೆಚ್ಚು ಕಡಿಮೆ ಒಂದು 20-25% ಹಣ್ಣುಗಳನ್ನು, ಗೇರು ಹಣ್ಣುಗಳನ್ನು ಅವರು ವಾಣಿಜ್ಯ ಉದ್ದೇಶಕ್ಕಾಗಿ ಬಳಸುವ ಹಂತ ತಲುಪಿದ್ದಾರೆ. 100% ಗೇರು ಹಣ್ಣನ್ನು ಒಂದು ಕಮರ್ಷಿಯಲೈಸೇಷನ್ ಮಾಡೋದು ಸುಲಭ ಅಲ್ಲ. ಯಾಕೆಂದರೆ ಅದರಲ್ಲಿ ಕೆಲವೊಂದನ್ನು ಬಿಡಲೇಬೇಕಾಗ್ತದೆ, ಬೇರೆ ಬೇರೆ ಕಾರಣಗಳಿಗಾಗಿ ಹಾಳಾಗ್ತಾ ಇರ್ತದೆ, ಇಂಥದ್ದೆಲ್ಲ ಇರ್ತದೆ, ಕೊಯ್ದದ್ದು ಸ್ವಲ್ಪ ಎಳತಾಗಿರ್ತದೆ, ವಿಚಾರಗಳಿವೆ. ಆದರೆ ನಾವೆಲ್ಲಿದ್ದೇವೆ ಅಂತ ಒಂದು ಮುಖ್ಯ ಪ್ರಶ್ನೆ ಕೇಳಿದರೆ, ನಮ್ಮಲ್ಲಿ 1% ಹಣ್ಣನ್ನು ಕೂಡ ಅದನ್ನು ನಗದು ಮಾಡುವ ಕೆಲಸ ಆಗ್ತಾ ಇಲ್ಲ ಅಂತ ಹೇಳೋದನ್ನು ಬಿಡಿ, ನೀವು ಸ್ವಲ್ಪ ಹೊತ್ತಿಗೆ ಮಾಡಬೇಕು ಅಂತ ಹೇಳುವ ತುಡಿತ ಆಗಲಿ, ನಾವು ತುಂಬ ಹಿಂದಿದ್ದೇವೆ ಅಂತ ಒಂದು ಚುಚ್ಚುವುದಿದೆಯಲ್ಲ, ಮನಸ್ಸಿಗೆ ಚುಚ್ಚುವುದು, ಕೆಲಸ ಆಗಬೇಕಿದ್ರೆ ಚುಚ್ಚಬೇಕು ಮೊದಲು. ಆ ಒಂದು ಕೊರತೆ, ಒಂದು ಮನಸ್ಸಿನಲ್ಲಿ ತೀವ್ರವಾದ ನೋವು ಬೇಕು. ಆ ನೋವನ್ನು ನಾನು ಕಾಣ್ತಾ ಇಲ್ಲ, ವಿಜ್ಞಾನಿಗಳಲ್ಲಿ ಕಾಣ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟ ಸಂಸ್ಥೆಗಳಲ್ಲಿ ಕಾಣ್ತಾ ಇಲ್ಲ. ಹಾಗೆ ಒಂದು ದೊಡ್ಡ ಗ್ಯಾಪನ್ನು ನಾವು ಕಾಣ್ತಾ ಇರೋದು. ಜತೆಗೆ
ನಾವು ಅಧ್ಯಯನ ಮಾಡಿ ಇಡೀ ಭಾರತದಲ್ಲಿ ಏನು ನಡೀತಾ ಇದೆ, ಒಂದು 7-8 ರಾಜ್ಯಗಳಲ್ಲಿ ಗೇರು ಉತ್ಪಾದನೆ ಇದೆ, ಎಲ್ಲೆಲ್ಲಿ ಮೌಲ್ಯವರ್ಧನೆ ಆಗ್ತಾ ಇದೆ ಅಂತ ಹೇಳುವ ಮಾಹಿತಿ ಸಂಗ್ರಹ ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಗೂಗಲ್ ಮಾಮನ ಹತ್ರ ಉತ್ತರ ಇಲ್ಲ. ಇವತ್ತು ಭಾರತದಲ್ಲಿ ಅತ್ಯಂತ ಹೆಚ್ಚು ಇರೋದರಲ್ಲಿ ಮೌಲ್ಯವರ್ಧನೆ ಆಗ್ತಾ ಇರುವಂಥದ್ದು ಮಹಾರಾಷ್ಟ್ರದ ಕೊಂಕಣದಲ್ಲಿ. ಆದರೆ ಕೊಂಕಣದಲ್ಲಿ ನೀವು ಒಂದು ಗೇರು ಹಣ್ಣಿನ ಮೌಲ್ಯವರ್ಧನೆ ಮಾಡುವಂಥ ಒಬ್ಬರನ್ನು ಹಿಡಿದು ಬಿಟ್ಟರೆ ಇನ್ನುಳಿದವ್ರು ಯಾರಿದ್ದಾರೆ ಅಂತ ಕೇಳಿದರೆ ಅವರು ಉಮ್ಮಪ್ಪ ಅಂತ ಹೇಳ್ತಾರೆ, ಅವರಿಗೆ ಗೊತ್ತಿಲ್ಲ ಪರಸ್ಪರ. ಆದರೆ ನಾವು ಈಗ ಒಂದು ಥರ ಕೇರಳ, ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಒಂದಿಷ್ಟು ಮಂದಿ ಕ್ಯಾಶ್ಯೂ ಆ್ಯಪಲ್ ವ್ಯಾಲ್ಯೂ ಎಡಿಷನ್ ಮಾಡುವ ಬಹುತೇಕ ಮಂದಿ ಅಂತ ಹೇಳ್ಬೋದು. ಅವ್ರ ಜೊತೆ ಮಾತಾಡಿದ್ವಿ. ಅದರಿಂದ ಒಂದು ಚಿತ್ರ ಎಮರ್ಜ್ ಆಯಿತು. ಒಂದು ನಿರಾಶಾದಾಯಕ ಚಿತ್ರ ಆಗಿತ್ತದು. ಅದರ ನಡುವೆ ನಾವು ಹುಡುಕ್ತಾ ಧನಾತ್ಮಕತೆ ಎಲ್ಲಿದೆ, ಏನೂ ಸಾಧ್ಯ ಇಲ್ವೋ ಅಂತ ಹೇಳೋದ್ರನ್ನು ಮಾಡ್ತಾ ಆ ರಿಸರ್ಚಿಂದ ಇವತ್ತು ಒಂದು ಸಣ್ಣ ಸಣ್ಣ ಗಲ್ಲಿ ರಸ್ತೆಗಳಿಂದ ಬಂದು ಒಂದು ಹೈವೇಗೆ ಬರುವಂಥ ಹಂತಕ್ಕೆ ಬಂದಿದ್ದೇವೆ. ಇವಾಗ ಸಾಮಾನ್ಯ ನಮ್ಮ ದೇಶದಲ್ಲಿ ನೋಡ್ತಿದ್ರೆ ಗೇರು ಹಣ್ಣಿನ ಇದರ ಬೆಳವಣಿಗೆ ಹೇಗಾಯ್ತು ಅಂದ್ರೆ, ಈಗ ನೀವು ಹೇಳಿದ್ರಿ ಮೇನ್ ರೋಡ್ಗೆ ತಲುಪಿದ್ವಿ, ಹೈವೇಗೆ ಬಂದಿದ್ವಿ. ಇದನ್ನು ನೀವು ಪರಿಶೀಲಿಸಿದಾಗ ಇದರ ಬೆಳವಣಿಗೆ ಹೇಗಾಯ್ತು ಅಂತ ಹೇಳ್ಬಹುದಾ? ಇದು ಹೈವೇ ಅಂತ ಹೇಳಿದ್ರೆ ಈ ಕುಂದುಕೊರತೆಗಳ, ದೂರುಗಳ, ನಿರಾಶಾದಾಯಕ ಚಿತ್ರದ ನಡುವೆ ಯಾವ ದಾರಿಯಲ್ಲಿ ಹೋದರೆ ನಾವು ತಲುಪಬಹುದು ಅಂತ ಹೇಳೋ ಸ್ಪಷ್ಟತೆ 5 ತಿಂಗಳ ಪ್ರಯತ್ನದಿಂದ ನಮಗೆ ಸಿಕ್ಕಿದೆ. ಒಂದು ಏನು ಅಂತ ಹೇಳಿದರೆ, ಇಲ್ಲಿ ಮೊದಲನೇದಾಗಿ ಈ ನಮ್ಮ ಸಂಶೋಧನಾ ಕೇಂದ್ರಗಳಲ್ಲಿ ಏನಾಗಿದೆ ಅದನ್ನು ಜನರಿಗೆ ತೋರಿಸುವ, ಉದ್ಯಮಿಗಳು ಅದನ್ನು ರುಚಿ ತೋರಿಸುವ, ಇದನ್ನು ಮುಂದೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೋ ಅಂತ ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಹಾಗೆ ನಾವು ಏನು ಮಾಡಿದ್ದೇವೆ ಅಂದರೆ, ನಾವು ಬೇರೆ ಬೇರೆ ಸ್ತರಗಳಲ್ಲಿ ಇಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಒಂದು 4-5 ತಿಂಗಳ ಹಿಂದೆ ಭಾರತದಲ್ಲಿ ಗೇರುಹಣ್ಣಿನ ಮೌಲ್ಯವರ್ಧನೆ ಮಾಡುವವರ ನಡುವೆ ಒಂದು ದೊಡ್ಡ ಡಿಸ್ಕನೆಕ್ಟ್, ಅಂದರೆ ಒಬ್ಬರಿಗೆ ಮತ್ತೊಬ್ಬರನ್ನು ಗೊತ್ತಿಲ್ಲ, ದೊಡ್ಡ ಒಂದು ಸಂವಹನವೇ ಇಲ್ಲ. ಸಂವಹನ ಆಗಬೇಕಿದ್ರೆ ವ್ಯಕ್ತಿಗಳು ಗೊತ್ತಿಲ್ಲದೆ ಸಂವಹನ ಎಲ್ಲಿ ಆಗುತ್ತೆ? ಯಾವುದೇ ಒಂದು ಅಲಕ್ಷಿತ ಕ್ಷೇತ್ರದಲ್ಲಿ ಅಥವಾ ಒಂದು ಉದಯೋನ್ಮುಖ ಕ್ಷೇತ್ರದಲ್ಲಿ ಸಮಾನಾಸಕ್ತರ ಜೊತೆ ಚರ್ಚೆಯೇ ಒಂದು ದೊಡ್ಡ ನೈತಿಕ ಧೈರ್ಯ ತುಂಬುವಂಥ ಒಂದು ವ್ಯವಸ್ಥೆ, ದಿ ಇಂಟರ್ನಲ್ ಕಮ್ಯುನಿಕೇಷನ್, ಅದು ಇಲ್ಲ. ಹಾಗಾಗಿ ನಾವು ಅದನ್ನು ಸೃಷ್ಟಿಸಲಿಕ್ಕಾಗಿ, ಅದನ್ನಕ್ಕೊಂದು ವೇದಿಕೆ ಕಲ್ಪಿಸಲಿಕ್ಕಾಗಿ ಕ್ಯಾಶ್ಯೂ ಆ್ಯಪಲ್ ಟು ಮಾರ್ಕೆಟ್ ಅಂತ ಒಂದು ವಾಟ್ಸಪ್ ಗ್ರೂಪನ್ನು ಶುರು ಮಾಡಿದ್ವಿ. ನಾವು ವಾಟ್ಸಪ್ ಗ್ರೂಪ್ ಮಾಡಿದ ಕೂಡಲೇ ಗೊತ್ತಿದ್ದವರನ್ನೆಲ್ಲ ಅದನ್ನು ಎಳೆದು ಸೇರಿಸುವುದು ಅಂತ ತತ್ವ ನಮ್ಮಲ್ಲಿ ಇಲ್ಲ. ಅವರ ಹತ್ರ ಕೇಳಿಬಿಟ್ಟು ಯಾರಿಗೆ ಆಸಕ್ತಿ ಇದೆ ಅಂತಾದರೆ ಪ್ಯೂರ್ಲಿ ಡೆಮೊಕ್ರೆಟಿಕ್ ರೀತಿಯಲ್ಲಿ ಅವರನ್ನು ಸೇರಿಸ್ತಾ ಬಂದಿದ್ದೇವೆ. ಈ ಗ್ರೂಪ್ ಸ್ವಲ್ಪ ಸಶಕ್ತವಾಗಿ ಮುಂದೆ ಹೋಗ್ತಾ ಇದೆ. ಒಂದು 280ರಷ್ಟು ಸದಸ್ಯರಿದ್ದಾರೆ. ಆಮೇಲೆ ಇದರ ಮಂಚೂಣಿಯಲ್ಲಿರುವ ಬ್ರೆಜಿಲ್ನ ಒಂದಷ್ಟು ಸದಸ್ಯರಿದ್ದಾರೆ. ಬ್ರೆಜಿಲ್ನ ಮಾತು ಹೇಳೋದಾದರೆ ಅಲ್ಲಿ ಒಂದು ನಾನ್ ಆಲ್ಕೋಹಾಲಿಕ್ ಡ್ರಿಂಕು, ಬೆವರೇಜ್ ನೋಡಿ, ಗೇರು ಹಣ್ಣಿನ ಏನು ಮೌಲ್ಯವರ್ಧನೆ ಮಾಡ್ಬೋದು, 108 ಮಾಡ್ಬೋದು. ಆದರೆ ಹೆಚ್ಚು ಪ್ರಾಮಿಸಿಂಗ್, ಹೆಚ್ಚು ಸೆನ್ಸಿಬಲ್, ಹೆಚ್ಚು ಡೂಯೇಬಲ್ ಯಾವುದು? ಬೆವರೇಜಸ್, ಪಾನೀಯಗಳು. ಯಾಕಂತ ಹೇಳಿದರೆ ಗೇರು ಹಣ್ಣಿನ 90% ನೀರೇ. ಆ ನೀರನ್ನು ಮತ್ತೆ ಬತ್ತಿಸಿ ನೀವೇನೋ ಸಾಲಿಡ್ ಮಾಡೋದು ಅಂದರೆ ಅದೊಂದು ಸ್ವಲ್ಪ ದೂರದ ದಾರಿ. ಗೇರು ಹಣ್ಣಿಂದ ನಮೂನೆಯ ಪಾನೀಯಗಳನ್ನು ಮಾಡಬಹುದು ಮತ್ತು ತುಂಬ ನ್ಯೂಟ್ರಿಷಸ್ ಇದೆ. ಗೇರು ಹಣ್ಣಿನಲ್ಲಿ ಪೋಷಕಾಂಶಗಳು ಎಷ್ಟಿವೆ ಅಂತ ನೋಡಿದರೆ, ಸರಿಯಾಗಿ ಒತ್ತು ಕೊಡುವವರು ಕೊಟ್ಟರೆ ನೀವು ಕಿತ್ತಳೆಯ 5-6 ಪಟ್ಟು ವಿಟಮಿನ್ ಸಿ ಇದೆ. ಆಮೇಲೆ ತುಂಬ ಮಿನರಲ್ಗಳಿವೆ, ಆ್ಯಂಟಿ ಆಕ್ಸಿಡೆಂಟ್ಗಳಿವೆ, ಆಮೇಲೆ ಫೈಬರ್ಗಳಿವೆ. ಅದು ಒಂಥರ ಎನರ್ಜಿ ಡ್ರಿಂಕು. ಈಗಾಗಲೇ ಏನೂ ವಿಜ್ಞಾನ ಹೆಚ್ಚು ಗೊತ್ತಿಲ್ಲದವರು ಈಗ ಪ್ರಯೋಗಗಳನ್ನು ಮಾಡ್ತಾ ಮನೆಯಲ್ಲಿ ಜ್ಯೂಸ್ ಮಾಡೋರು ಏನು ಹೇಳ್ತಾರೆ ಅಂದರೆ, ಆಯಾಸ ಆದಾಗ ಒಂದು ಫ್ರಿಜ್ಜಿಂದ ತೆಗೆದು ನಾವು ಮಾಡಿಟ್ಟಂಥ ಜ್ಯೂಸ್ ಕುಡಿದ್ರೆ ಒಂದು ಉಲ್ಲಾಸ ಬರುತ್ತೆ. ಇಟ್ ಕ್ಯಾನ್ ಬಿ ಡೆಫಿನೆಟ್ಲಿ ಪ್ರೊಮೋಟೆಡ್ ಆಸ್ ಎ ಎನರ್ಜಿ ಡ್ರಿಂಕ್. ಬ್ರೆಜಿಲ್ ಏನು ಮಾಡ್ತಾ ಇದೆ ಅಂದರೆ, ಆಲ್ಕೋಹಾಲಿಕ್ ಡ್ರಿಂಕ್ಗಳ ಬಗ್ಗೆ ನಾನಿಲ್ಲಿ ಮಾತಾಡೋದಿಲ್ಲ. ಯಾಕೆ ಮಾತಾಡೋದಿಲ್ಲ ಅಂದರೆ, ಆಲ್ಕೋಹಾಲಿಕ್ ಡ್ರಿಂಕು ರೈತನಿಗೆ ಹತ್ತಿರ ಸಿಗುವಂಥದ್ದಲ್ಲ. ಅದಕ್ಕೆ ತುಂಬ ನಿಯಮಾವಳಿಗಳಿವೆ. ಆ ನಿಯಮಾವಳಿಗಳನ್ನು ಹೊಂದಿಸಿಕೊಂಡು ಮುಂದೆ ಹೋಗೋದು ಒಬ್ಬ ರೈತ ಮಾತ್ರನಿಂದ ಆಗುವಂಥ ಕೆಲಸ ಅಲ್ಲ. ಇವತ್ತು ಗೋವಾದಲ್ಲಿ ಫೆನ್ನಿ ಇದೆ, ಫೆನ್ನಿಯ ಉದ್ಯಮ ಸಕ್ಸಸ್ಫುಲ್ ಆಗಿದೆ. ಅದು ಬೇರೆ ವಿಚಾರ. ಅದನ್ನು ನಾನು ಬೇರೆ ಒಂದು ಚಾಪ್ಟರ್ನಲ್ಲಿ ಇಡ್ತೇನೆ ಹೊರತು ನಾನು ರೈತ ಬಾಂಧವರಿಗೆ ಮಾಡಲಿಕ್ಕೆ ಇದನ್ನು ಹೇಳಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು ಅಂಥ ಕಷ್ಟಗಳಿವೆ. ಆದರೆ ನಾನ್ ಆಲ್ಕೋಹಾಲಿಕ್ ಬೆವರೇಜಸ್ ಕೂಡ ಬ್ರೆಜಿಲಿನಿಂದ ಒಂದು 15 ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತದೆ. ಅದರಲ್ಲಿ ಅತ್ಯಂತ ಹೆಚ್ಚು ಎಕ್ಸ್ಪೋರ್ಟ್ ಆಗ್ತಾ ಇರೋದು USA ಅವರು. USA ಹೋಗಿ ಎಲ್ಲಿಯಾದರೂ ನೀವು ಕ್ಯಾಶ್ಯೂ ಆ್ಯಪಲ್ನ ಏನಾದರೂ ಒಂದು ಬೆವರೇಜ್ ಸಿಕ್ಕಿತು ಅಂದರೆ ಅದು ಬ್ರೆಜಿಲ್ನ ಬಂದದ್ದಾಗಿರ್ತದೆ. ಆಮೇಲೆ ಅಲ್ಲಿ ತಾಜಾ ಹಣ್ಣುಗಳನ್ನು ಸೂಪರ್ ಮಾರ್ಕೆಟಲ್ಲಿ ಮಾರ್ತಾರೆ. ನಾವು ಹೈಲಿ ಪೆರಿಷೇಬಲ್ ಫ್ರೂಟ್ ಅಂತ ಯಾವುದೇ ಭಾರತೀಯ ಕೃಷಿ ವಿಜ್ಞಾನಿಯನ್ನು ಅಥವಾ ನೀವು ಗೇರು ಮೇಲೆ ಕೆಲಸ ಮಾಡೋರು ಕೇಳಿದರೆ ಅವ್ರು ಫಸ್ಟ್ ಹೇಳೋದೇ ಹೈಲಿ ಪೆರಿಷೇಬಲ್ ಅಂತ. ಅಂದರೆ ಹಾಗೆ ಹೇಳೋದ್ರಲ್ಲಿ ಏನಂದರೆ ಒಂದು ಬಿಟ್ವೀನ್ ದಿ ಲೈನ್ಸ್ ಏನಂದರೆ ಇದರಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ ಅಂತ ಹೇಳುವಂಥ ಒಂದು ಟೋನು ಕೂಡ ಇರ್ತದೆ. ಅದು ಸತ್ಯ ಅವ್ರು ಹೇಳೋದು. ಹೈಲಿ ಪೆರಿಷೇಬಲ್ ಅಂತ ಹೇಳೋದು ಸತ್ಯ. ಆದರೆ ಒಂದು ಉಪಪ್ರಶ್ನೆ ಕೇಳಬೇಕಾಗತ್ತೆ, ಕ್ಯಾಶ್ಯೂ ಆ್ಯಪಲ್ ಎಷ್ಟು ಪೆರಿಷೇಬಲ್ ಬೇಗ ಹಾಳಾಗ್ತದೋ, ತತ್ತಿ ಕೂಡ ಅಷ್ಟೇ, ಮೊಟ್ಟೆ, ಹಾಲು ಕೂಡ ಅಷ್ಟೇ. ತತ್ತಿ, ಮೊಟ್ಟೆಗಳನ್ನು ಮತ್ತು ಹಾಲುಗಳನ್ನು ನಾವು ಇವತ್ತು ಮನೆಯಲ್ಲಿ
ನಿಮಗೆ ಒಂದು ಸಣ್ಣ ಆನ್ಲೈನ್ ಆರ್ಡರ್ ಮಾಡಿದರೆ ಬರುವಂಥ ಹಂತದಲ್ಲಿ ಇದ್ದೇವೆ, ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕ್ಯಾಶ್ಯೂ ಆ್ಯಪಲ್ ಜ್ಯೂಸನ್ನು ಮಾಡಲಿಕ್ಕೆ ಯಾಕೆ ಸಾಧ್ಯ ಆಗಬಾರ್ದು? ನಾವೊಂದು ಅರ್ಥ ಮಾಡ್ಕೊಂಡಿದ್ದು ಈವರೆಗಿನ ಅಧ್ಯಯನದಲ್ಲಿ, ಗೇರು ಹಣ್ಣಿನ ಬಗ್ಗೆ ನಮ್ಮಲ್ಲಿ ವಿಶೇಷವಾಗಿ ಗೇರು ಹಣ್ಣನ್ನು ಕೃಷಿ ಮಾಡಿದ ದಕ್ಷಿಣ ಭಾರತದ ನಮ್ಮ ಇದು ಕೋಸ್ಟಲ್ ಬೆಲ್ಟ್ನಲ್ಲಿ ಕರ್ನಾಟಕದಲ್ಲಿ ತುಂಬ ತಪ್ಪಭಿಪ್ರಾಯಗಳು, ಮೆಂಟಲ್ ಬ್ಲಾಕ್ಗಳು, ಮಾನಸಿಕ ತಡೆಗಳಿವೆ. ಒಂದು, ಅದರಲ್ಲಿ ಅಮಲು ಇದೆ ಅಂತ ಹೇಳುವಂಥದ್ದು. ಇವತ್ತು ಮನೆಯಲ್ಲಿ ಗೇರು ಹಣ್ಣಿನ ಜ್ಯೂಸ್ ಮಾಡಿದವರನ್ನು ಸುತ್ತಮುತ್ತಲಿನವರು ಅರ್ಧ ತಮಾಷೆ ಅರ್ಧ ಸೀರಿಯಸ್ನೆಸ್ನ ಕೇಳೋದು, ಮರ ನಿನಗೆ ಡ್ರೈವ್ ಮಾಡ್ಕೊಂಡು ಬರಲಿಕ್ಕಾಗತ್ತಾ ಅಂತ ಕೇಳುವಂಥ ಹಂತ ಇದೆ. ಅದು ಪೂರ್ತಿ ತಮಾಷೆ ಅಲ್ಲ, ಮನದೊಳಗೆ ಒಂದು ಅನುಮಾನ ಇದೆ, ಕುಡಿದ್ರೆ ಅಮಲು ಅಂತ. ಅಬ್ಸಲ್ಯೂಟ್ಲಿ ಕ್ಯಾಶ್ಯೂ ಆ್ಯಪಲ್ ಫ್ರೆಶ್ ಜ್ಯೂಸ್ನೊಳಗೆ ಏನೇನೂ ಅಮಲು ಇರೋದಿಲ್ಲ. ಸೆಕೆಂಡು, ಒಂದು ಅದರಲ್ಲಿ ಒಂದು ಗಂಟಲು ಕಟ್ಟಿಸುವ ಒಂದು ಒಗರು ಇದೆ. ಈ ಒಗರು ಒಂದು ರೀತಿಯಲ್ಲಿ ಅದು ಔಷಧೀಯವಾಗಿ ಗುಣ ಆಗಿರಲಿಕ್ಕೂ ಸಾಕು, ಆದರೆ ವಾಣಿಜ್ಯೀಕರಣಕ್ಕೆ ಅದು ದೊಡ್ಡ ಒಂದು ಹ್ಯಾಂಡ್ ಬ್ರೇಕ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಒಗರನ್ನು ನೀವು ತೆಗೆದೇ ಹೊರತು ಗೇರು ಹಣ್ಣನ್ನು ಇನ್ನೊಬ್ಬನಿಗೆ ಕುಡಿಸ್ಲಿಕ್ಕೆ ಬರೋದಿಲ್ಲ. ಆದರೆ ಒಗರು ತೆಗೆಯೋದು ಬಹಳ ಬಹಳ ಸುಲಭದ ದಾರಿ. ಕಣಿಲೆ ಇದೆ ನಮ್ಮ ಬ್ಯಾಂಬೂ ಶೂಟ್ನಲ್ಲಿ. ಕಡಿಲೆಯನ್ನು ನೀವು ಅಡಿಗೆ ಮಾಡಬೇಕಿದ್ರೆ ಅದರ ನೀರು ತೆಗಿಬೇಕು, ಅದರಲ್ಲಿ ಒಂದು ಸಯನೈಡ್ ಇದೆ. ಹಾಗೆ ನಮ್ಮ ಎಲ್ಲ ಕೆಲವು ಬೆಳೆಗಳಲ್ಲಿ ಹಾಗೆಲ್ಲ ಇರುತ್ತೆ. ಅಷ್ಟೇ ಸಹಜವಾಗಿ ಒಗರು ತೆಗೆದ ಒಂದು ಇವತ್ತು ಗೇರು ಹಣ್ಣಿನ ತಾಜಾ ಜ್ಯೂಸನ್ನು ಕುಡಿದ್ರಲ್ಲಿ 10ರಲ್ಲಿ 6-7 ಮಂದಿ ಖಂಡಿತವಾಗಿಯೂ ಅದಕ್ಕೆ ಭಾಳ ಚೆನ್ನಾಗಿ ಓಟ್ ಹಾಕ್ತಾರೆ. ನಮಗೆ ಗೊತ್ತಾದ ದುರಂತ, ನೋವಿನ ಸಂಗತಿ, ಮತ್ತು ಒಂದು ರೀತಿಯಲ್ಲಿ ಆ ನೋವಿನಲ್ಲಿ ಕೂಡ ಒಂದು ಸಂತೋಷ ಇದೆ. ಏನಂತ ಹೇಳಿದರೆ, ಈ ಕೋಸ್ಟಲ್ ಬೆಲ್ಟಿನ ಎಷ್ಟೋ ವರ್ಷಗಳಿಂದ ತಲೆತಲಾಂತರದಿಂದ ಗೇರು ಕೃಷಿ ಮಾಡುವವರಾಗಲಿ, ನಮ್ಮ ಕಡಿಮೆ ಮಳೆ ಪ್ರದೇಶದ ಚಿತ್ರದುರ್ಗ, ಗದಗದಲ್ಲಿ 5, 6, 8, 10, 20 ಎಕರೆಯಲ್ಲಿ ಗೇರು ಬೆಳೆ ತೆಗಿಲಿಕ್ಕೆ ಶುರು ಮಾಡಿದವರಾಗಲಿ, 100ಕ್ಕೆ 90 ಕುಟುಂಬಗಳು, 95 ಕುಟುಂಬಗಳು ಕೂಡ ಈವರೆಗೆ ಒಮ್ಮೆ ಕೂಡ ಗೇರು ಹಣ್ಣಿನ ತಮ್ಮ ಹಿತ್ತಲಲ್ಲಿ ಬೆಳೆಯುವ ಗೇರು ಹಣ್ಣನ್ನು ಬಿಸಾಕಿದ್ದಾರೆ ಹೊರತು ಅದರಿಂದ ಜ್ಯೂಸ್ ಮಾಡಿ ಒಮ್ಮೆ ಕೂಡ ಕುಡಿಲಿಲ್ಲ. ಯಾಕೆ ಕುಡಿಲಿಲ್ಲ ಅಂದರೆ, ಒಗರು ತೆಗಿಲಿಕ್ಕಾಗತ್ತೆ, ಸುಲಭವಾಗಿ ತೆಗಿಲಿಕ್ಕಾಗತ್ತೆ ಅಂತ ಹೇಳುವ ವಿದ್ಯೆಯನ್ನು ಅವರಿಗೆ ಯಾರೂ ಹೇಳಿಕೊಟ್ಟಿಲ್ಲ. ಒಂದು ನಂಬರ್ 1. ನಂಬರ್ 2, ಒಗರು ತೆಗೆದುಕೊಟ್ಟ ಜ್ಯೂಸ್ ಹೇಗಿರುತ್ತೆ ಅಂತ ಹೇಳುವ ರುಚಿ ಕೊಟ್ಟಿಲ್ಲ. ನಿಮಗೊಂದು ಅನುಭವ, ಒಂದು ಎಕ್ಸ್ಪೀರಿಯನ್ಸ್ ಬರಬೇಕಿದ್ರೆ ಊಟ ಮಾಡಿ ಬರಬೇಕು, ತಿಂದು ಬರಬೇಕು, ರುಚಿ ನೋಡಿ ಬರಬೇಕು. ನಾಳೆಗೆ ಹೇಳಿ ಮತ್ತೆ ಮಿದುಳು ಅದನ್ನು ಬ್ರಾಡ್ಕಾಸ್ಟ್ ಮಾಡೋದು. ಹಾಗಾಗಿ ನಮಗೀಗ ಇಷ್ಟು 3-4 ತಿಂಗಳಾದ ಮೇಲೆ ಗೊತ್ತಾಯಿತು, ದಿ ರೋಡ್ ಮ್ಯಾಪ್ ಫಾರ್ ಕ್ಯಾಶ್ಯೂ ಆ್ಯಪಲ್ ಡೆವಲಪ್ಮೆಂಟ್ ಲೈಸ್ ಇನ್ ಎ ವೆರಿ ಸಿಂಪಲ್ ಫ್ಯಾಕ್ಟ್ ಆಫ್ ರಿಮೂವಿಂಗ್ astringency and making more and more people to drink zero additive ಕ್ಯಾಶ್ಯೂ ಜ್ಯೂಸ್ ಅಂತ ನಾವು ಕರಿತೀವಿ. ಅಂದರೆ ನೀರು ಹಾಕಲಿಕ್ಕಿಲ್ಲ, ಸಕ್ಕರೆ ಹಾಕಲಿಕ್ಕಿಲ್ಲ. ಸಕ್ಕರೆ ಅದರಲ್ಲಿ ಚೆನ್ನಾಗಿದೆ. ಇವತ್ತು ಒಂದಷ್ಟು ಮಂದಿ ಹೆಲ್ತ್ ಕಾನ್ಷಿಯಸ್ ಜನಗಳು ಆ್ಯಡೆಡ್ ಶುಗರನ್ನು ಬದಿಗಿಡ್ತಾರೆ, ಅವ್ರಿಗೆ ಶುಗರ್ ಬೇಡ ಅಂಥವ್ರು ಕುಡಿಬೋದು. ಇದನ್ನು ಬೇಸಿಕ್ಕಾಗಿ ಬಹಳ ಸುಲಭವಾಗಿ ಮಾಡಿದ ಆ್ಯಡೆಡ್ ಶುಗರು ಸಾಕಷ್ಟು ಆದಾಯ ಪಡಿಬೋದು ಅಂತ ನಾನು ಹೇಳುವುದಲ್ಲ. ಕಾಸರಗೋಡಿನಲ್ಲಿ ಪ್ಲಾಂಟೇಷನ್ ಕಾರ್ಪೊರೇಷನ್ನವರು ಬಹಳ ಒಳ್ಳೆಯ ಆದಾಯವನ್ನು ತಗೊಳ್ತಾ ಇದ್ದಾರೆ. ಈಗ ಪೆರಿಯ ಅಂತ ಹೇಳುವ ಕಾಸರಗೋಡಿನ ಪ್ಲಾಂಟೇಷನ್ ಕಾರ್ಪೊರೇಷನ್ನ ಅವರ ಒಂದು ಯೂನಿಟ್ನಲ್ಲಿ ಈ ವರ್ಷ ಎಲ್ಲ ಸರಿ ಹೋದರೆ, ಸೀಸನ್ನಲ್ಲಿ ಇನ್ನು ಬೇಗನೆ ಮಳೆ ಬಂದು ಹಣ್ಣು ಉದುರಿ ಹೋಗದಿದ್ದರೆ, ಅವರು ಆ ಪೆರಿಯಾದ ಒಂದು ಯೂನಿಟ್ನಲ್ಲಿ 0 ಎಡಿಟಿವ್ ಜ್ಯೂಸ್ ಮಾಡಿ ಮಾರಿದ್ರಿಂದ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡುವಂಥ ಧೈರ್ಯದಲ್ಲಿ ಇದ್ದಾರೆ. ಯಾರಿಗೂ ಸಾಧ್ಯ ಆಗುವಂಥ ವಿಷಯ ಇದು. ಆಮೇಲೆ ಎರಡನೇ ಒಂದು ಕ್ಯಾಶ್ಯೂ ಆ್ಯಪಲ್ ಮೇಲೆ ಆರೋಪ ಏನಂದರೆ, ಜನ ಇದನ್ನೇ ಇಷ್ಟಪಡೋದಿಲ್ಲ ಜ್ಯೂಸ್ ಆಗಲಿ ಅಂತ. ನಾನು ಈ ಕಳೆದ ಒಂದು 4 ತಿಂಗಳಲ್ಲಿ ಒಂದು 60ರಷ್ಟು ಮಂದಿಯನ್ನು ಕ್ಯಾಶ್ಯೂ ಆ್ಯಪಲ್ನ ಮೇಲೆ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿದವರು, ಹೆಚ್ಚು ಉತ್ಪನ್ನ ಇರೋದು ಸಿರಪ್ಪು, ಇಂಥವು ಬೆವರೇಜಸ್ಸು ಮಾತಾಡಿದ್ದೇನೆ. ಅವ್ರು ಹೇಳೋದು, ಒಂದು ಪೆರಿಷೇಬಲ್, ರೈತರು ತಂದು ಕೊಡೋದಿಲ್ಲ, ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಕಷ್ಟ ಇದೆ ಒಂದು. ಎರಡನೇ, ಜನ ಕೇಳೋದಿಲ್ಲ, ಅದನ್ನು ಮಾರ್ಕೆಟ್ ಆಗೋದಿಲ್ಲ, ಮಾಡಿ ಇಟ್ಟರೆ ಮುಗಿಯೋದಿಲ್ಲ ಅಂತ. ಇದರಲ್ಲಿ ಪೆರಿಷೇಬಲ್ ಅಂತ ಹೇಳೋದು ಸತ್ಯ, ಉತ್ಪ್ರೇಕ್ಷೆ ಅಲ್ಲ. ಆದರೆ ಪೆರಿಷೇಬಲನ್ನು ಓವರ್ಕಮ್ ಮಾಡುವ ಬುದ್ಧಿ, ತಂತ್ರಜ್ಞಾನಗಳು, ವಿದ್ಯೆ ಎಲ್ಲ ನಮ್ಗೆ ಗೊತ್ತಿದೆ, ಮನಸ್ಸು ಮಾಡಿಲ್ಲ ಅಂತ. ಯಾರು ಕೂಡ ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡು ನೊಬಡಿ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ ಅಂತ ಹೇಳಬೇಕಾಗ್ತದೆ. ಈಗ ನೀವು ಹೇಳಿದಂಥ ವಿಚಾರಗಳಲ್ಲಿ ಮತ್ತೊಂದು ಗಮನಿಸಬೇಕಾದೇನೆಂದ್ರೆ, ಸಾಮಾನ್ಯವಾಗಿ 2-3 ತಿಂಗಳು ಮಾತ್ರ ನಮಗೆ ಆ ಹಣ್ಣು ಲಭ್ಯವಿರುತ್ತವೆ. ಇದನ್ನು ವರ್ಷವಿಡೀ ಯಾವ ರೀತಿ ನಾವು ಇದನ್ನು ಜೋಪಾನ ಮಾಡಬಹುದು, ಕಾಪಿಟ್ಕೊಳ್ಬಹುದು? ಇದು ಬಹಳ ಒಳ್ಳೆ ಪ್ರಶ್ನೆ. ಈ ಪ್ರಶ್ನೆ ಯಾಕೆ ಸಾಮಾಜಿಕ ರಂಗದಿಂದ, ಉದ್ಯಮಿಗಳಿಂದ ಈವರೆಗೆ ದೊಡ್ಡ ರೀತಿಯಲ್ಲಿ ಬಂದಿಲ್ಲ ಅಂತ ಹೇಳೋದು ನನಗೆ ಆಶ್ಚರ್ಯ ಕಾಣ್ತಾರೆ. ಒಂದು, ಇದಕ್ಕೆ ವಿಧಾನಗಳಿವೆ. ಹಣ್ಣನ್ನು ಸಂರಕ್ಷಿಸಿ ಇಡೋದು, ಒಂದು ಪ್ರಿಸರ್ವೇಟಿವ್ ಹಾಕಿ, ಅಂದರೆ ನಿಯಮಾನುಸಾರವಾಗಿ ಎಷ್ಟು ಶಿಫಾರಸು ಮಾಡಿದಾರೋ ಆ ಥರದ ಪ್ರಿಸರ್ವೇಟಿವ್ ಹಾಕಿ ಹಣ್ಣನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬಹುದು. ಈಗ ಶಿವಮೊಗ್ಗದಲ್ಲಿ ಮಾಡ್ತಾ ಇದ್ದಾರೆ, ತ್ರಿಶೂರ್ನಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೊಂದು ಪ್ರಿಸರ್ವೇಟಿವ್ ಬೇಕು, ಕೆಮಿಕಲ್ ಪ್ರಿಸರ್ವೇಟಿವ್ ಬೇಕು. ಹಾಕಿ ಅದನ್ನು ಹಣ್ಣನ್ನು ಸ್ವಲ್ಪ ತುಂಡು ಮಾಡಿ ಆ ಥರ ಇಡಲಿಕ್ಕೆ ಆಗ್ತದೆ, ಒಂದು ದಾರಿ. ಎರಡನೇದು ಪಲ್ಪು, ಅದರ ಮಂದರಸ, ಗೊಜ್ಜು ಮಾಡಿ ಹಾಗೆ ಮಾಡಲಿಕ್ಕೆ ಆಗ್ತದೆ. ಪುನಃ ಅದರಲ್ಲಿ ಪಲ್ಪ್ ಮಾಡಿದ್ರಲ್ಲಿ
ಏನೇನು ಪ್ರಿಸರ್ವೇಟಿವ್ ಹಾಕದೆ ನಾವು ಅದನ್ನು ಬಳಸಬೇಕು ಉಳಿಸಬೇಕು ಅಂತ ಆದರೆ ಅದನ್ನು ಕೋಲ್ಡ್ ಸ್ಟೋರೇಜಲ್ಲಿ ಇಡಬೇಕು. ನಮ್ಮ ಮನೆಯ ಫ್ರಿಜ್ಜಿನ ಫ್ರೀಝರು ಅಥವಾ ಡೀಪ್ ಫ್ರೀಝರು ಅದರೊಳಗೆ ಇಡಬೇಕು. ಹಾಗೊಂದು ಕೆಲಸ ಇದೆ ಅದರಲ್ಲಿ. ಅಥವಾ ಅದಕ್ಕೆ ಕೂಡ ನಾವು ಪ್ರಿಸರ್ವೇಟಿವ್ ಬಳಸೋದು ಓಕೆ ಅಂತ ಆದರೆ ಪ್ರಿಸರ್ವೇಟಿವ್ ಹಾಕಿಟ್ಟು ಜೆರಿ ಕ್ಯಾನ್ಗಳಲ್ಲಿ ಹಾಕಿಟ್ಟು ಕೋಲ್ಡ್ ಸ್ಟೋರೇಜ್ ಇಲ್ಲದೇ ಕೂಡ ಉಳಿಸ್ಬೋದು. ಆ ಥರದ ವಿದ್ಯೆ ಕೂಡ ಇದೆ. ಹಾಗೆ 3-4 ರೀತಿಯಲ್ಲಿ ಅದನ್ನು ನೀವು ಉಳಿಸ್ಕೊಂಡು 12 ತಿಂಗಳು ಕೂಡ ಬಳಕೆ ಮಾಡೋದಕ್ಕೆ ಯಾವ ಅಡ್ಡಿಯೂ ಇಲ್ಲ. ಮಾತ್ರ ಅಲ್ಲ, ಬಳಕೆ ಆಗ್ತಾ ಇದೆ. ಇಡೀ ದೇಶದಲ್ಲಿ ಇವತ್ತು 2 ಸಂಸ್ಕರಣಾ ಕೇಂದ್ರಗಳಲ್ಲಿ ಮಾತ್ರ ವರ್ಷ ಪೂರ್ತಿ ಗೇರು ಹಣ್ಣಿನ ಸಂಸ್ಕರಣೆ ನಡೀತಾ ಇದೆ. ಒಂದು ತ್ರಿಶೂರ್ನ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿಯ ಕ್ಯಾಶ್ಯೂ ರಿಸರ್ಚ್ ಸ್ಟೇಷನ್ ಮಡಕತಾರ 1999ರಲ್ಲಿ ಅಲ್ಲಿ ಒಂದು ಸಂಸ್ಕರಣಾ ಕೇಂದ್ರ ಶುರುವಾಗಿದ್ದು ಭಾರತದಲ್ಲೇ ಮೊದಲ ಬಾರಿಗೆ. ಅವರಿಗೆ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಿ ಮಾರ್ತಾರೆ. ಎಲ್ಲಿ ಮಾರ್ತಾರೆ ಅಂದರೆ ಯೂನಿವರ್ಸಿಟಿಯಲ್ಲಿ ಮಾರ್ತಾರೆ ಹೊರತು ಹೊರಗೆಲ್ಲ ಮಾರೋದು ಅದು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ಅವರ ಮ್ಯಾಂಡೇಟ್ ಅಲ್ಲ. ಅವರೊಂದು ಸಂಶೋಧನಾ ಕೆಲಸಕ್ಕಾಗಿ ಮಾಡ್ತಾರೆ. ಅವರ ಕೌಂಟರ್ಗಳಲ್ಲಿ ಮಾರಿ ಹೋಗ್ತದೆ. ಕಾರ್ಬೋನೇಟೆಡ್ ಡ್ರಿಂಕ್ ಇದೆ, ಉಪ್ಪಿನಕಾಯಿ ಇದೆ, ಜಾಮ್ ಇದೆ, ಬೇರೆ ಬೇರೆ ಉತ್ಪನ್ನಗಳಿವೆ. ಹಾಗೆ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿ ಒಂದು ಕ್ಯಾಶ್ಯೂ ರಿಸರ್ಚ್ ಸೆಂಟರ್ ಇದೆ. ಕೇರಳದ ಕೃಷಿ ವಿಶ್ವವಿದ್ಯಾನಿಲಯದ ವಿಧಾನವನ್ನು ಅನುಸರಿಸಿಕೊಂಡು ಅವರು ಒಂದು 6-8 ಉತ್ಪನ್ನ ಮಾಡ್ತಾರೆ. ಅದರಲ್ಲಿ ಕ್ಯಾಶ್ಯೂ ಆ್ಯಪಲ್ ಸೋಡಾ ಕಾರ್ಬೋನೇಟೆಡ್ ಡ್ರಿಂಕು, ಅದರಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ಅಬ್ಸಲ್ಯೂಟ್ ಕ್ಯಾಶ್ಯೂ ಆ್ಯಪಲ್ನ ಒಂದು ಸೋಡಾ, ಇನ್ನೊಂದು ಕೋಕಮ್ ಮುರುಗಲು ಪುನರ್ಪುಳಿ ಸೇರಿಸಿದ ಬ್ಲೆಂಡೆಡ್ ಡ್ರಿಂಕ್ ಸೋಡಾ, ಇನ್ನೊಂದು ಪೈನಾಪಲು, ಇನ್ನೂ ಬೇರೆ ಬೇರೆ ಮಾಡ್ಬೋದು. ಗ್ರೇಪ್ಸ್ ಹಾಕ್ಬೋದು, ಮ್ಯಾಂಗೋ ಹಾಕ್ಬೋದು. ಈಗಾಗಲೇ ಕೇರಳ ಕೃಷಿ ವಿಶ್ವವಿದ್ಯಾನಿಲಯದವರು ಇದರ ಸೋಡಾ ಅಲ್ಲ, ಅದರ ಜ್ಯೂಸ್ ತಂದಿದ್ದಾರೆ, ಬ್ಲೆಂಡೆಡ್ ಜ್ಯೂಸ್. ಈ ಬ್ಲೆಂಡೆಡ್ ಜ್ಯೂಸ್ ಮಾಡೋದು ಒಂದು ಯಾವ ಉದ್ದೇಶ ಅಂತ ಹೇಳಿದರೆ, ಕೆಲವರಿಗೆ ಆಕಸ್ಮಿಕವಾಗಿ ಗೇರು ಹಣ್ಣಿನ ಪರಿಮಳವು ಅಷ್ಟು ಇಷ್ಟ ಆಗದೇ ಇದ್ದರೆ, ಅದೊಂದೇ ಕಾರಣಕ್ಕೆ ಅವರು ಅದನ್ನು ದೂರ ಇಡೋರಾದರೆ ಆ ಪರಿಮಳವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆಗೊಳಿಸಲಿಕ್ಕಾಗಿ ಬ್ಲೆಂಡ್ ಮಾಡಿ ಮಾವಿನ ಹಣ್ಣು ಯಾವುದನ್ನು ಕೂಡ ಸೇರಿಸಿ ಮಾಡ್ಬೋದು. ನನ್ನ ದೃಷ್ಟಿಯಿಂದ ಕ್ಯಾಶ್ಯೂ ಆ್ಯಪಲ್ನ ವ್ಯಾಲ್ಯೂ ಎಡಿಷನ್ ರೈತರು ಮಾಡೋದಕ್ಕೆ 2 ದಾರಿಗಳು. ಒಂದು ಝೀರೋ ಎಡಿಟಿವ್ ಜ್ಯೂಸು, ಮನೆ ಮಟ್ಟದಲ್ಲಿ ಭಾಳ ಕಡಿಮೆ ಖರ್ಚಿನಲ್ಲಿ ಒಂದು 35,000 ಇದ್ದರೆ ಇವತ್ತು ಕದ್ರಿ ಪಾರ್ಕಿನ ಎದುರುಗಡೆಯಲ್ಲಿ ಒಂದು ಕೊಡೆ ಹಾಕಿ ಮಾಡ್ಬೋದು, ರೈತರು ಮಾಡ್ಬೋದು. ಅಲ್ಲಿ ಮಾರಲಿಕ್ಕೆ ಒಂದು ಅವರಿಗೆ ಅವಕಾಶ ಸಿಕ್ಕೋದಾದ್ರೆ ಅಲ್ಲೇ ಮಾರ್ಬೋದು. ಥರ್ಮೋಕಾಲ್ ಬಾಕ್ಸಲ್ಲಿ ಚಿಲ್ ಮಾಡಿ ತಗೊಂಡು ಹೋಗ್ಬೋದು. ಆಯ್ತು, ಅವರಿಗೆ ವರ್ಷಪೂರ್ತಿ ಮಾಡಬೇಕಿದ್ರೆ ಅದೇ ರೈತ ಪಲ್ಪ್ ಮಾಡ್ಬೋದು. ಪಲ್ಪ್ ಮಾಡೋದಕ್ಕೂ ಕೂಡ ದೊಡ್ಡ ಮೆಷಿನರಿ ಬೇಡ, ಮನೆಯಲ್ಲಿರುವ ಮಿಕ್ಸರ್ ಸಾಕು, ಆಮೇಲೆ ಜಿಪ್ಲಾಕ್ ಕವರ್ ಬೇಕು, ಆಮೇಲೆ ಅವರಿಗೆ ಒಂದು ಫ್ರೀಝರ್ ಬೇಕು. ಇಷ್ಟು ವ್ಯವಸ್ಥೆ ಇದ್ದರೆ ಈ ಬಹುಶಃ ನೀವು ಮೌಲ್ಯವರ್ಧನೆ ಅಂತ ಹೇಳುವಾಗ ನಮ್ಮಲ್ಲಿ ಕೆಲವೆಲ್ಲ ಮೌಲ್ಯವರ್ಧನೆಗಳು ರೈತನನ್ನು ಉದ್ಯಮಿಯಾಗಿಸಿಬಿಡ್ತದೆ. ಇಲ್ಲಿ ಅವ ಉದ್ಯಮಿ ಆಗುವಂಥದ್ದಿಲ್ಲ. ಅವ ಮನೆ ಮಟ್ಟದಲ್ಲೇ ಸ್ವಲ್ಪ ಸಮಯವನ್ನು ಅಡ್ಜಸ್ಟ್ ಮಾಡಿಕೊಂಡು 1-2 ಸಹಾಯಕರನ್ನು ಇಟ್ಟುಕೊಂಡು ಮಾಡಲಿಕ್ಕೆ ಬಹಳ ಆದರ್ಶಕರ. ಒಂದು 8 ತಿಂಗಳು ಅಂತ ಇಟ್ಕೊಳ್ಳಿ ನೀವು ವರ್ಷಕ್ಕೆ. ಈ 2-3 ತಿಂಗಳು ಹಣ್ಣು ಸಿಗುತ್ತೆ, ಉಳಿದ ಟೈಮಲ್ಲಿ ಪಲ್ಪನ್ನು 1 ವರ್ಷವರೆಗೆ ಪಲ್ಪ್ ಉಳಿಯುತ್ತೆ. ನಮ್ಮಲ್ಲಿ ತಾಪಮಾನ ಏರ್ತಾ ಇದೆ, ಎಲ್ರಿಗೂ ಕುಡಿಬೇಕು ಅಂತ ಅನ್ನಿಸೋದು, ಬೇಸಿಗೆಯಲ್ಲಿ ಹೊರಗೆ ಬಂದರೆ ತಿನ್ನಬೇಕು ಅಂತ ಯಾರಿಗೂ ಅನಿಸೋದಿಲ್ಲ. ಅಂಥಲ್ಲಿ ನೀವೊಂದು ಸಾಧಾರಣ ಒಂದು ನವೆಂಬರಿಂದ ಶುರು ಮಾಡಿ ಮೇ ತಿಂಗಳವರೆಗೆ ಒಂದು ಜ್ಯೂಸ್ ಮಾಡಿ ಮಾರುವಂಥ ಸಾಧ್ಯತೆ ಇದ್ದರೆ ಈ ಹಣ್ಣಿನಿಂದ ಎಷ್ಟು ನೀವು ಆದಾಯ ಗಳಿಸ್ಬೋದು ಅಂತ ಹೇಳಿದರೆ, ಸರಿಯಾಗಿ ಲೆಕ್ಕ ಹಾಕಿದರೆ, ನಾನು ಇಲ್ಲಿ ಬರೀ ಉತ್ಪ್ರೇಕ್ಷೆಗಳನ್ನು ಹೇಳೋದೇ ಇಲ್ಲ. ಗೇರು ಬೀಜ ಏನು ಸಂಪಾದನೆ ಕೊಡ್ತದೆ, ಇವತ್ತು ರೈತರೆಲ್ಲ ಹೇಳ್ತಾ ಇದ್ದಾರೆ ಗೇರು ಬೀಜಕ್ಕೆ 150-170 ರೂಪಾಯಿ ಕಿಲೋಕ್ಕೆ ಸಿಕ್ಕಿದ್ರೂ ಕೊಯ್ಲು ಮಾಡೋದು ಹೆಕ್ಕೋದು ಎಲ್ಲ ಇವತ್ತಿನ ಲೇಬರಲ್ಲಿ ಎಲ್ಲ ಬಂದಾಗ ನಮಗೆ ಉಳಿಯೋದು ಕಡಿಮೆ. ಗೇರು ಬೀಜ ತಂದು ಕೊಡುವ ಆದಾಯಕ್ಕಿಂತ ಸರಿಯಾದ ರೀತಿಯಲ್ಲಿ ಪ್ರೊಫೆಷನಲ್ ರೀತಿಯಲ್ಲಿ ಇದನ್ನು ಜಾಹೀರಾತೆಲ್ಲ ಕೊಟ್ಟು ಒಂದು MBA ಥರದ ಜನಗಳ ಮುಂದೆ ತಗೊಂಡು ಹೋದರೆ ಗೇರು ಬೀಜದಿಂದ ಬರುವ ಆದಾಯದ 5 ಪಟ್ಟು ಹಣ್ಣಿನಿಂದ ತಗೊಳ್ಳಿಕ್ಕೆ ಸಾಧ್ಯ ಅಂತ PCK ಅವರು ಹೇಳ್ತಾ ಇದ್ದಾರೆ ಅವರ ಅನುಭವದ ಆಧಾರದಿಂದ. ಅಂದರೆ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ಸಾಧ್ಯ ಆದರೆ, ಮ್ಯಾನೇಜ್ಮೆಂಟ್ ಇದ್ದರೆ ಪ್ರತಿಯೊಬ್ಬನಿಗೂ 5 ಪಟ್ಟು ತರಲಿಕ್ಕಿಲ್ಲ. ಸಾಧ್ಯತೆ ಇದೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಗೇರು ಹಣ್ಣು ಮುಖ್ಯ ಬೆಳೆಯಾಗಿ ಗೇರು ಬೀಜ ಒಂದು ಉಪ ಉತ್ಪನ್ನ ಅಂತ ಹೇಳುವ ರೀತಿಗೆ ಇದನ್ನು ತಗೊಂಡು ಹೋಗಲಿಕ್ಕೆ ಆಗುವಂಥದ್ದು ಕನಸಲ್ಲ. ಖಂಡಿತವಾಗಿ ನನಸು ಮಾಡಲಿಕ್ಕೆ ಸಾಧ್ಯ ಇದೆ. ಜನಸಾಮಾನ್ಯರ ನಡುವೆ ಬಹಳ ಪ್ರೀತಿ ಉಕ್ಕುತ್ತಾ ಇದೆ ಅದರ ಈ ವಿಷಯದ ಬಗ್ಗೆ. ಯಾಕೆಂದರೆ ಗೇರು ಹಣ್ಣಿಗೆ ಆಹಾರ ಮೌಲ್ಯ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಹೋದರೂ ಕೂಡ ಅದನ್ನು ಬಿಸಾಕುವಾಗ ಅವರ ನೋವಿಂದ ಬಿಸಾಕೋದು, ಸಂತೋಷದಿಂದ ಅಲ್ಲ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂಥ ನೋವು ತೀವ್ರವಾಗಿರುವವರು ಎಷ್ಟು ಅದ್ಭುತವಾಗಿ ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಇವತ್ತು ಏತಡ್ಕದಲ್ಲಿ ಗಣಪತಿ ಭಟ್ ಅಂತ ಒಬ್ಬರು ಮಾಜಿ ಪಂಚಾಯತ್ ಮೆಂಬರ್ ಇದ್ದಾರೆ, ಕೃಷಿಕರು. ಅವ್ರಿಗೆ ತುಂಬ ಹಣ್ಣಿದೆ, ಅವರು ಜ್ಯೂಸ್ ಮಾಡಲಿಕ್ಕೆ ಕಲ್ತರು. ಇವತ್ತು ಸಣ್ಣ ಒಂದು ಮೆಸೇಜ್ ಕಳಿಸಿದಾಗ, ಈ ಪಲ್ಪ್ ನನಗೂ ಮಾಡ್ಬೋದಲ್ಲ, ನಾನು ಇವತ್ತು ಮಾಡಿ ಸಂಜೆ ರಾತ್ರಿ ನಿಮಗೆ ಫೋಟೋ ಕಳಿಸ್ತೇನೆ ಅಂತ ಅಷ್ಟರ ಮಟ್ಟಿಗೆ ಜನ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ವಿಶಾಖಪಟ್ಟಣಮಿಂದ ಶೈಲಜಾ
ಶೈಲಜಾ ಕುರ್ರಾ ಮತ್ತು ಮೀನಾಕ್ಷಿ ಅಂತ ಹೇಳುವವರಿಬ್ಬರು KVK ಅವರು ಬಂದು ಇವತ್ತು DCRನಲ್ಲಿ ಟ್ರೈನಿಂಗ್ ತಕ್ಕೊಂಡು ಇಲ್ಲಿ ಮಾಡಿದಂಥ ಯಶೋಗಾಥೆಗಳು ಪೆರಿಯದ್ದು ನಮ್ಮ ಕೆನ್ಯೂಟ್ ಅರಾನ್ನ ಮೂಲಿಕೆಯಲ್ಲಿ ಅದ್ಭುತವನ್ನು ಮಾಡಿ ತೋರಿಸಿದ್ದಾರೆ. ಅಂಥದ್ದನ್ನು ನೋಡಿಕೊಂಡು ಆ ಉತ್ಸಾಹವನ್ನು ಕಟ್ಟಿಕೊಂಡು ಹೋಗಿ ಹೋದ ಕೂಡಲೇ ವಿಶಾಖಪಟ್ಟಣಂನ ಹತ್ತಿರದ ಅವರ KVKಯಲ್ಲಿ ತಾವು ಶುರು ಮಾಡ್ತೇವೆ ಅಂತ ಹೇಳಿದ್ದಾರೆ. ಈವರೆಗೆ ಏನಾಗಿದೆ ಅಂದರೆ ಜನಗಳಿಗೆ ತಾವು ಮಾಡಬಲ್ಲ, ಧೈರ್ಯದಿಂದ ಮಾಡಬಲ್ಲ, ವಯಬಲ್ ಆಗುವಂಥ ವಿಚಾರಗಳು ತಲುಪಿರಲಿಲ್ಲ. ನಾವು ಆ ಪೋಸ್ಟ್ಮ್ಯಾನ್ನ ಕೆಲಸವನ್ನು ನಾವು ಸಮರ್ಥವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳ ಬಯಸ್ತೇನೆ. ನಮ್ಮ ಒಂದು ತಂಡ ಯಾರು ಅಂದರೆ ಯಾರೆಲ್ಲ ಸೇರಿದವರು ಅವರೆಲ್ಲರೂ ತಂಡ. ಈ ಸುದ್ದಿಯನ್ನು ಹೊರಗೆ ಹಬ್ಬಿಸುವಂಥ ಪತ್ರಕರ್ತರು ಅದಕ್ಕೆ ಸೇರ್ತಾರೆ. ಹಾಗಾಗಿ ಇವತ್ತು ಅದು ಕ್ಯಾಂಪೇನ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ. ಒಂದು ಮಿಕ್ಸಿ ತೆಕ್ಕೊಂಡು ಜನ ಒಂದು ಗೇರು ಹಣ್ಣಿಗೆ ಒಂದು ಬೆಲೆ ತರುವ ಕೆಲಸವನ್ನು ಶುರು ಮಾಡಿದ್ದಾರೆ. ಅದು ಮಾಡಲಿಕ್ಕೆ ಹೊರಟವರಿಗೆ ಆತ್ಮವಿಶ್ವಾಸ ಇದೆ. ಯಾಕೆ ಅಂತ ಹೇಳಿದರೆ ನಾವು ಹೊಸದಾಗಿ 0 ಎಡಿಟಿವ್ ಜ್ಯೂಸ್ ಮಾಡಲಿಕ್ಕೆ ಹೊರಟವರಿಗೆಲ್ಲ ನಾವು ಒಂದು ಕೇಳ್ತೀವಿ, 1-2 ಫೋಟೋ ಕಳಿಸಪ್ಪ ಗುರುದಕ್ಷಿಣೆ ಆಗಿ ಅಂತ ಕೇಳ್ತೀವಿ. ಆ ಫೋಟೋ ಬಂದ ಕೂಡಲೇ ಇನ್ನೊಂದು ಮಾತು ಕೇಳ್ತೀವಿ, 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ಬೋದಣ್ಣ, ನಿಮ್ಮ ಮನೆಯವರ ಹತ್ರ ಎಲ್ಲ ಕೇಳಿ ಹೇಳಿ ಅಂತ. ನಿಮಗೆ ಆಶ್ಚರ್ಯ ಆಗ್ಬೋದು, ಈವರೆಗೆ ಮನೆಯಲ್ಲಿ ಸಣ್ಣ ಪ್ರಯತ್ನದಿಂದ 0 ಆ್ಯಡೆಡ್ ಜ್ಯೂಸ್ ಮಾಡಿದರ ಬಹುತೇಕ ಕುಟುಂಬಗಳು 7ಕ್ಕಿಂತ ಕೆಳಗೆ 10ರಲ್ಲಿ ಮಾರ್ಕು ಕೊಟ್ಟಿಲ್ಲ ಜ್ಯೂಸಿಗೆ. ಒಂದು. ಎರಡನೇದು 4-5 ಹೋಮ್ ಸ್ಟೇಗಳು ಇದನ್ನು ಮಾಡಿ ತೋರಿಸಿವಿ. ಇದನ್ನು ಖಂಡಿತವಾಗಿ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಉತ್ತರ ಕನ್ನಡದವ್ರು ಹೇಳಿದರು ನಾವು ಮುರುಗಲು ಪುನರ್ಪುಳಿಯ ಜೊತೆ ಇದನ್ನೊಂದು ವೆಲ್ಕಮ್ ಡ್ರಿಂಕ್ ಆಗಿ ಮಾಡ್ತೇವೆ. ಮತ್ತು ಎರಡನೇದು ಪ್ರಶ್ನೆ, ನೀವು ಕೇಳಿದ ಪ್ರಶ್ನೆಯನ್ನು ಅವರು ಕೇಳಿದರು, 3 ತಿಂಗಳು ಮಾತ್ರ ಸಿಗೋದಕ್ಕೆ ಏನು ಮಾಡಬೇಕು. ನಾನು ಹೇಳಿದೆ ಸ್ವಲ್ಪ ಸಮಯ ಕಾಯಿರಿ, ನಿಮಗೆ ಉತ್ತರ ಬರುತ್ತೆ ಅಂತ. ಈಗ ಅವರು ಹೇಳಿದರು ಉತ್ತರ ನಮಗೆ ಸಿಕ್ಕಿದೆ, ನಾವು ಪಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ನಾವು ಪಾನೀಯ ಮಾತ್ರ ಇದರಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಬಹುದು ಅಂತ. ಇದು ಅಲ್ಲದೆ ನಿಮ್ಮ ಒಂದು ಈಗ ಅಧ್ಯಯನದಲ್ಲಿ ನೀವು ಕಂಡುಕೊಂಡಂಥ ಬೇರೆ ರೀತಿಯ ಮೌಲ್ಯವರ್ಧಿತ ಉತ್ಪನ್ನಗಳು ಯಾವುವು? ಸಾಕಷ್ಟು ಇವೆ. ನಾವು ಯಾಕೆ ಪಾನೀಯವನ್ನು ಹೇಳ್ತೀವಿ ಅಂದರೆ ಇಟ್ ಈಸ್ ದಿ ಫಸ್ಟ್ ಸ್ಟೆಪ್ಪಿಂಗ್ ಸ್ಟೋನ್. ಜನಗಳಿಗೆ ಒಂದು ಕೆಲಸ ಮಾಡಿ ಅದರಲ್ಲಿ ಅವರಿಗೆ ಆತ್ಮವಿಶ್ವಾಸ ಬಂದರೆ ಮತ್ತೊಂದಕ್ಕೆ ಕೈ ಹಾಕ್ಬೋದು. ಕೆಲವರು ಏನು ಮಾಡ್ತಾರೆ ಅಂದರೆ ಶುರು ಮಾಡುವಾಗಲೇ ಎಕ್ಸ್ಪೋರ್ಟ್ ಮಾಡಬೇಕು ಅಂತಲೇ ಕನಸಿಂದ ಶುರು ಮಾಡಿದವರು ಎಲ್ಲಿಗೂ ತಲುಪೋದಿಲ್ಲ. ದೊಡ್ಡ ಮಟ್ಟವನ್ನು ಯೋಚನೆ ಮಾಡ್ತಾರೆ. ಒಂದು ನಾವು ಯೋಚನೆ ಮಾಡಬೇಕು, ಮಾಡಲಿಕ್ಕೆ ಹೊರಟ ರೈತನೋ ಅಥವಾ ಸ್ಮಾಲ್ ಪ್ಲೇಯರಿಗೆ ಇದು ಸಾಧ್ಯನಾ. ಎರಡನೇ, ಜನ ಅದನ್ನು ಸಾಕಷ್ಟು ತಗೊಳ್ಳುವವರ ಅದನ್ನು ಮಾರಾಟ ಮಾಡಲಿಕ್ಕೆ ಅವ ಬೆಂಗಳೂರಿಗೆ ಹೋಗಬೇಕಾಗತ್ತಾ ಅಥವಾ ಇಲ್ಲೇ ಮಾರಲಿಕ್ಕೆ ಇಂಥ ಹಲವು ಪ್ರಶ್ನೆಗಳಿರ್ತವೆ. ಈಗ ಇದರ ಜೊತೆಗೆ ಇನ್ನೊಂದು ಬರುವಂಥದ್ದು ಕ್ಯಾಂಡಿ ಅಂತ ಹೇಳ್ತಾರೆ, ಕ್ಯಾಶ್ಯೂ ಆ್ಯಪಲ್ ಕ್ಯಾಂಡಿ ಅಂತ. ಅದನ್ನೇ ಮಹಾರಾಷ್ಟ್ರದ ನಮ್ಮ ಒಬ್ಬರು ಮಿತ್ರರು ವಿನಾಯಕ್ ಮಹಾಜನ್ ಅಂತ 2-3 ವರ್ಷ ರಿಸರ್ಚ್ ಮಾಡಿ ಅದನ್ನೇ ಸ್ವಲ್ಪ ರೀತಿಯಲ್ಲಿ ವ್ಯತ್ಯಾಸ ಮಾಡಿ, ಈಗ ನೀವು ಆಮ್ಲಾ ಕ್ಯಾಂಡಿ ನೋಡಿರ್ಬೋದು, ನೆಲ್ಲಿಕಾಯಿ ಕ್ಯಾಂಡಿ, ಅದೇ ಥರ ಇದನ್ನು ಇವರು ಕ್ರಾಸ್ ಸೆಕ್ಷನ್ ತಗೊಂಡು ಅದಕ್ಕೆ ಅವರು ಸುಕೇಳಿ ಅಂತ ಇರುವ ಹಾಗೆ ಸುಕಾಜು ಅಂತ ಹೆಸರು ಕೊಟ್ಟಿದ್ದಾರೆ. ಅದನ್ನು ಒಂದು ಹಣ್ಣಿಂದ ಒಂದು 4 ತುಂಡು ಅಂತ ಇಟ್ಕೊಳ್ಳಿ, ಅಡ್ಡ ಕೊಯ್ತ ಮಾಡಿ ಉರುಟಿನ ತುಂಡುಗಳು ಮಾಡಿ ಅದನ್ನು ಸಿಂಪಲ್ಲಾಗಿ ಹೇಳೋದಾದರೆ ಸಕ್ಕರೆ ಪಾಕದಲ್ಲಿ ಅದ್ದಿ ಒಣಗಿಸೋದು. ಆಯಿತಾ? ಅದನ್ನು ಮಾಡಿದರೆ ಟೂರಿಸ್ಟ್ ಸೆಂಟರ್ಗಳಲ್ಲಿ ಇಲ್ಲೇನಿದೆ ಹೊಸ್ತು ಅಂತ ಕೇಳುವರಿಗೆ ಇಂಥ ಒಂದು 6-8 ತುಂಡುಗಳನ್ನು ಬ್ಯೂಟಿಫುಲ್ಲಿ ಪ್ಯಾಕ್ ಮಾಡಿದರೆ 50 ರೂಪಾಯಿಗೆ ಮಾರೋದಕ್ಕೆ ಅಡ್ಡಿ ಇಲ್ಲ. ನಿಮಗೆ 10 ರೂಪಾಯಿ ತಾರದ ಗೇರು ಹಣ್ಣು 50 ರೂಪಾಯಿ ಒಂದು ಸಣ್ಣ ಶ್ರಮದಲ್ಲಿ ತರಕ್ಕೆ ಸಾಧ್ಯ ಇದ್ದರೆ ಒಂದಿಷ್ಟು ಜನ ಮಾಡಲಿಕ್ಕೆ ಶುರು ಮಾಡಿದರೆ ಅದು ಮಾದರಿಯಾಗಿ ಹಬ್ಬಬಹುದು. ಇನ್ನೂ ಮುಂದೆ ಹೋಗಲಿಕ್ಕೆ ದಾರಿಗಳು ತುಂಬ ಇವೆ. ಬ್ರೆಜಿಲ್ನಲ್ಲಿ ಎಷ್ಟು ಮುಂದಕ್ಕೆ ಹೋಗಿದ್ದಾರೆ ಅಂದರೆ ಈ ಜ್ಯೂಸ್ ತೆಗೆದು ಉಳಿಯುವ ಚರಟ ಇದೆಯಲ್ಲ, ಅದಕ್ಕೆ ಪೊಮೇಸ್ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಪೊಮೇಸಿಂದ ಅವರು ವೆಗಾನ್ ಮೀಟ್ ಮಾಡಿದ್ದಾರೆ. ನನಗೆ ಬಹಳ ಖುಷಿಯಾಗಿದ್ದ ಒಂದು ಅಂಶವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೆನ್ಯೂಟ್ ಅರಾನ್ನ ಅವರು ಒಂದು 14 ವರ್ಷದಿಂದ ಮೌಲ್ಯವರ್ಧನೆ ಮಾಡ್ತಾರೆ. ಅವರು RTS ರೆಡಿ ಟು ಸರ್ವ್ ಬಾಟಲ್ ಮಾಡೋದು ಮುಖ್ಯವಾಗಿ ಮಾಡ್ತಾರೆ. ಭಾಳ ಸಿಂಪಲ್ ಆಗಿ ದೊಡ್ಡ ಕಾರ್ಖಾನೆ ರೀತಿಯಲ್ಲ, ಸಣ್ಣ ರೀತಿಯಲ್ಲಿ ಮಾಡ್ತಾರೆ. ಅವರದೇ ಒಮ್ನಿಯಲ್ಲಿ ತಗೊಂಡು ಹೋಗಿ ಸುತ್ತಮುತ್ತಲಿನ ಒಂದು 20 ಶಾಪ್ಗಳಿಗೆ ಕೊಡ್ತಾರೆ. ನಾನು ಮೊನ್ನೆ ಒಂದು ದಿವಸ ಅವರ ಜೊತೆ, ಅವರೇ ಆಮಂತ್ರಣದ ಮೇಲೆ ಅವರ ಜೊತೆಯಲ್ಲಿ ಅವರ ಗಾಡಿಯಲ್ಲಿ ಹೋದೆ. ಅವರು ಬೇರೆ ಕಡೆ ಕೊಡ್ತಾ ಹೋಗೋ, ಅವ್ರ ಕಡೆ ಹೋಗಿ ಚಿಲ್ಲರ್ಗಳಲ್ಲಿ ಜ್ಯೂಸ್ ಇಟ್ಟಿರ್ತಾರೆ, ಅಲ್ಲಿ ಇವರು ಇಟ್ಟು ಬರ್ತಾರೆ, ಪರಿಚಿತ ಅಂಗಡಿ, ಅಲ್ಲೇ ಹೋಗಿ ಒಂದು ಜಾಗ ಮಾಡಿ ಇಡ್ತಾರೆ. ನನಗೆ ಭಾಳ ಖುಷಿಯಾಗಿದ್ದೇನಂತ ಹೇಳಿದರೆ ಕಿನ್ನಿಗೋಳಿ ಪೇಟೆಯೊಳಗೆ ಒಂದು ಜನರಲ್ ಸ್ಟೋರಿನ ಚಿಲ್ಲರಿಗೆ ಹೋಗಿ ಅವರು ಇಡುವಾಗ ಅದರಲ್ಲಿ ಭಾರತದ ದೊಡ್ಡ ಕಂಪೆನಿಗಳ ಜ್ಯೂಸಸ್ ಎಲ್ಲ ಚಂದವಾಗಿ ಎಕ್ಸಿಬಿಟ್ ಆದ ಜಾಗದಲ್ಲಿ ನಮ್ಮ ಅನಾಥವಾದ ಗೇರು ಹಣ್ಣಿನ ಜ್ಯೂಸಿಗೆ ಕೂಡ ಒಂದು ಸ್ಥಾನ ಬಂದಾಗ ನಾನು ಅದೇ ಒಂದು ಫೋಟೋ ತಗೊಂಡೆ. ನನಗೆ ತುಂಬ ಆತ್ಮಾಭಿಮಾನ, ಆತ್ಮವಿಶ್ವಾಸ ಎರಡೂ ಕೂಡ ಬಂತು. ಇದನ್ನು ಅರ್ಥ ಮಾಡಿಕೊಂಡ್ರೆ ಕೆನ್ಯೂಟ್ ಅಂತ ಹೇಳುವ ಒಬ್ಬ ಸಾಧಾರಣ ರೈತರಿಗೆ ಇದು ಸಾಧ್ಯ ಆಯಿತು ಅಂತಾದರೆ ನನ್ನಿಂದ ಸಾಧ್ಯ ಇಲ್ಲ ಅಂತ ತಿಳ್ಕೊಳ್ಳುವಂಥದ್ದು ಶುದ್ಧ ಮೆಂಟಲ್ ಬ್ಲಾಕು. ಯಾರಿಗೂ ಕೂಡ ಸಾಧ್ಯ ಇದೆ, ಮಾಡ್ಬೋದು. ಮಾತ್ರ ಅಲ್ಲ, ನಾನಿವತ್ತು ಕಾಣುವ ಕನಸಿನಲ್ಲಿ ಈಗ 2026ರಲ್ಲಿದ್ದೇವೆ, 2030 ಬಂದಾಗ ಕನಿಷ್ಠ ನಮ್ಮ ಈ ಕರ್ನಾಟಕದ ಒಂದು 50 ರೈತರಾದರೂ ಕೂಡ ಗೇರು ಹಣ್ಣಿನ ಮನೆಯಲ್ಲಿ ಮಾಡಿದ ಪಲ್ಪನ್ನು ಮಾರುವಂಥ ಒಂದು ಕೆಲಸ ನಾನು ಕಾಣ್ತಾ ಇದ್ದೇನೆ. ಯಾಕಂದರೆ ಸುಲಭದಲ್ಲಿ ಪಲ್ಪ್ ಮಾಡಿ ಮಾರುವಂಥ ಅವಕಾಶ ರೈತರಿಗಿರುವುದು. ಒಂದಿಷ್ಟು ಶ್ರಮವನ್ನು ಹಾಕಿ ಹೆಚ್ಚು ಅದರಿಂದ ಮೌಲ್ಯ ತಗೊಳ್ಳುವ ಸಾಧ್ಯತೆ ಇದೆ. ಅದಕ್ಕೆ ಏನೂ ಆನೆ ಕುದುರೆ ದೊಡ್ಡ ಖರ್ಚು, ಇನ್ವೆಸ್ಟ್ಮೆಂಟ್, ಬ್ಯಾಂಕ್ ಲೋನ್ ಯಾವುದೂ ಬೇಕಾಗಿಲ್ಲ. ಮನಸ್ಸು ಬೇಕು, ಕೀಳರಿಮೆ ಬಿಡಬೇಕು. ಪೂರ್ವಾಗ್ರಹಗಳೇನಿವೆ ಗೇರು ಹಣ್ಣಿನ ಬಗ್ಗೆ, ಆ ಪೂರ್ವಾಗ್ರಹಗಳನ್ನು ಪೂರ್ತಿ ಬಿಡಬೇಕು, ತಿಳ್ಕೊಳ್ಬೇಕು. ಒಂದು
ಅದು ಅಮಲು ಉಂಟು ಮಾಡೋದಿಲ್ಲ. 2 ಅದ್ಭುತವಾದ ಎನರ್ಜಿ ಡ್ರಿಂಕ್. ನನ್ನ ಇನ್ನೊಂದು ಕನಸನ್ನು ಕೂಡ ನಿಮ್ಮ ಹತ್ರ ಈಗ ಹೇಳಲಿಕ್ಕೆ ಬಯಸ್ತೇನೆ. ಹಲಸು ಹೇಗೆ ಇವತ್ತು ರಾಜಬೀದಿಗೆ ತಲುಪಿ ಎಷ್ಟೋ ಮಂದಿ ಎಕ್ಸ್ಪೋರ್ಟು ಕೂಡ ಮಾಡುವಂಥ ಸ್ಥಿತಿಗೆ ಬಂದಿದೆಯಾ, ಹಾಗೆ ಗೇರು ಹಣ್ಣಿಗೆ ಕೂಡ 2030 ಬರುವಾಗ ಎಲ್ಲರೂ ಕೈ ಜೋಡಿಸಿ ಕೆಲಸ ಮಾಡ್ತಾ ಹೋದರೆ ಏನು ಮಾಡ್ಬೋದು? ಶಾಲೆಗಳಲ್ಲಿ, ರಸ್ತೆಗಳು ಸೇರುವಲ್ಲಿ ಇದರ ಜ್ಯೂಸ್ ಮಾಡಿ ಸುಮ್ಮನೆ ಸ್ಯಾಂಪ್ಲಿಂಗ್ ಮಾಡ್ಬೋದು. ಸ್ಯಾಂಪ್ಲಿಂಗ್ ಇವೆಂಟ್ 2 ಗಂಟೆ, ಯಾಕಂದ್ರೆ ಪಾರ್ಕಿನ ಎದುರುಗಡೆ ಹಂಪನಕಟ್ಟೆಯಲ್ಲಿ ಅಥವಾ ಎಲ್ಲೋ ಹಳ್ಳಿ ಸುಳ್ಯದ ಮೂಲೆಯಲ್ಲಿ ಯಾರೋ ಒಬ್ಬರು ಜ್ಯೂಸ್ ಮನೆಯಲ್ಲಿ ಮಾಡಿ ಸುಮ್ಮನೆ ಕುಡಿಲಿಕ್ಕೆ ಕೊಡೋದು ಅಷ್ಟೇ, ಹಣ ಬೇಡ. ಏನಂದರೆ ನೀವು ನಾಳೆಗೆ ಗ್ರಾಹಕರನ್ನು ಸೃಷ್ಟಿ ಮಾಡ್ತೀರಾ. ಸಿಂಪಲ್ 2 ವಿಷಯ ಬೇಕು. ಒಗರು ತೆಗೆಯೋದು ಹೇಗೆ ಅಂತ ಹೇಳೋದು ಮನೆ ಮನೆಗಳಿಗೆ ಗೊತ್ತಾಗಬೇಕು. 2ನೇ, ಇಡೀ ಊರ ಮಂದಿ ಒಂದು 0 ಆ್ಯಡೆಡ್ ಕ್ಯಾಶ್ಯೂ ಜ್ಯೂಸಿನ ರುಚಿ ನೋಡಬೇಕು. ಇದೆರಡನ್ನು ನೀವು ವ್ಯಾಪಕವಾಗಿ ಮಾಡಿದರೆ ನಾಳೆ ದಿವಸ ಗೇರು ಹಣ್ಣಿನ ಮೌಲ್ಯವರ್ಧನೆಗೆ ಒಂದು ದೊಡ್ಡ ಅಡಿಪಾಯವನ್ನು ಹಾಕ್ತೀರಿ. ಇಷ್ಟೇ ಯಾಕೆ, ಉತ್ತರ ಭಾರತಕ್ಕೆ ಇವತ್ತು ನಾವು ಕಾಶ್ಮೀರದ ಹಿಮಾಚಲ ಆ್ಯಪಲನ್ನು ನಾವು ತಿನ್ನೋದು ಹೌದಾದರೆ, ಇಷ್ಟಪಟ್ಟು ತಿನ್ನೋದು ಹೌದಾದರೆ, ನಮ್ಮ ಆ್ಯಪಲನ್ನು ಒಂದಲ್ಲ ಒಂದು ರೀತಿಯಲ್ಲಿ ಉತ್ತರ ಭಾರತದವರು ಸವಿ ಹಾಕಿ ಮಾಡ್ಬೋದು. ಇದು ನಾನು ಹೇಳುವ ಮಾತಲ್ಲ. ಯಶವಂತ್ ಪಂಡಿತ್ ಅಂತ ಕಳೆದ 2 ವರ್ಷಗಳಿಂದ ಇದನ್ನು ಮಾಡಿ ಅದ್ಭುತವಾದ ಸಾಧನೆ ಮಾಡಿ ಅವರು ಮಾತ್ರ ಅಲ್ಲ, ಥಾಣೆ ವೆಸ್ಟ್ ಅಂತ ಹೇಳುವ ರೈಲ್ವೆ ಸ್ಟೇಷನಲ್ಲಿ ಅವರು ಜ್ಯೂಸ್, ಈ ಲೈಮ್ ಜ್ಯೂಸ್ ಕೊಡುವ ಜಾಗದಲ್ಲಿ ಈ ಕ್ಯಾಶ್ಯೂವನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿ 1 ವರ್ಷ ಅವರು ರೈಲ್ವೆ ಸ್ಟೇಷನ್ನಲ್ಲಿ ಕ್ಯಾಶ್ಯೂ ಜ್ಯೂಸನ್ನು ಭಾರತದಲ್ಲಿ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಒಂದು ನಾಣ್ಣುಡಿ ಇದೆ, ಜಿಮ್ ಗುಡ್ವಿನ್ ಅಂತ ಹೇಳುವ ವ್ಯಕ್ತಿ ಒಂದು ಮಾತು ಹೇಳಿದ್ದಾನೆ, ದಿ ಇಂಪಾಸಿಬಲ್ ಈಸ್ ಆಫನ್ ಅನ್ಟ್ರೈಡ್. ನಾವು ಅಸಾಧ್ಯ ಅಂತ ಹೇಳುವುದು ಎಷ್ಟೋ ಬಾರಿ ಪ್ರಯತ್ನ ಮಾಡದೇ ಇರುವುದಾಗಿರ್ತದೆ ಅಂತ. ಗೇರು ಹಣ್ಣಿನ ಮೌಲ್ಯವರ್ಧನೆ ಬಗ್ಗೆ ಈ ಮಾತು 100ಕ್ಕೆ 110% ಸರಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಬೆಳೆಗಾರ ಮಾತ್ರ ಮನಸ್ಸು ಮಾಡಿದ್ರೆ ಸಾಲದು, ನಮ್ಮಲ್ಲಿರುವಂತಹ ಸಂಘ ಸಂಸ್ಥೆಗಳು ಇವೆಲ್ಲ ಯಾವ ರೀತಿ ಇದರಲ್ಲಿ ಕೈ ಜೋಡಿಸಬೇಕು ಅಂತ ತಾವು ಬಯಸ್ತೀರಿ? ನಾನು ಎಲ್ಲರೂ ಕೈ ಜೋಡಿಸಬೇಕು ಅಂತ ಬಯಸ್ತೇನೆ. ರೈತರು, ಶ್ರೀಸಾಮಾನ್ಯರು ಕೂಡ ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆ. ಕೃಷಿಕರಾಗಲಿ, ಒಂದು ಕೃಷಿಕ ಸಂಘಟನೆ ಆಗಲಿ, NGOಗಳಾಗಲಿ ಸೇರಿಕೊಂಡು ಕೂಡ ಈವನ್ ಕಾಮನ್ ಮ್ಯಾನ್ ಕ್ಯಾನ್ ಬ್ರಿಂಗ್ ಎ ಬಿಗ್ ಚೇಂಜ್ ಇನ್ ದಿಸ್ ಕಂಟ್ರಿ. ಹಲಸಿನ ಒಂದು ಏನು ಈವರೆಗೆ ಒಂದು ಯಶೋಗಾಥೆಯನ್ನು ನಡೆದಿದೆ, ಅಭಿವೃದ್ಧಿಯನ್ನು ನಡೆದಿದೆ. ನೆನಪು ಮಾಡಿಕೊಂಡ್ರೆ ನಿಮಗೆ ಅರ್ಥ ಆಗ್ಬೋದು. ಹಲಸಿನ ಒಂದು ಆಂದೋಲನ ಮೂಡಿ ಬಂದಿದ್ದು, ಬೆಳೆದದ್ದು ಶ್ರೀಸಾಮಾನ್ಯರಿಂದ. ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದಕ್ಕೆ ತಲೆ ಕೊಟ್ಟಿದ್ದಾರೆ, ಅದು ಬೇರೆ ವಿಚಾರ. ಸೊ ನಾನು ಇನ್ನೊಂದು ಮಾತು ಹೇಳ್ತೀನಿ ಯಾವಾಗಲೂ, ವಿ ಡೋಂಟ್ ಹ್ಯಾವ್ ದಿ ಕೆಪಾಸಿಟಿ ಟು ಮೂವ್ ಎಲಿಫೆಂಟ್ಸ್. ನಮಗೆ ಆನೆಗಳನ್ನು ಚಲಾವಣೆ ಮಾಡಿಸುವ ಶಕ್ತಿ ಇಲ್ಲ, ಸ್ಪಷ್ಟವಾಗಿ ಒಪ್ಕೊಳ್ಳೋಣ. 1-2 ಆಡುಗಳನ್ನು ಓಡುವ ಹಾಗೆ ಮಾಡುವಂಥ ಶಕ್ತಿ ಪ್ರತಿಯೊಬ್ಬನ ಹತ್ರ ಇರುತ್ತೆ. ಎಲ್ಲರೂ ಪ್ರಯತ್ನ ಮಾಡಿ. ಜನಸಾಮಾನ್ಯರು ಏನು ಮಾಡ್ಬೋದು? ಜನಸಾಮಾನ್ಯರು ರೈತ ಮಿತ್ರರ ಹತ್ರ ಕೇಳೋದು, ನೀವು ಜ್ಯೂಸ್ ಮಾಡಿ ನೀವು ಮಾತ್ರ ಕುಡಿಬೇಡಿ, ಒಮ್ಮೆ ಕುಡೀರಿ, ಖುಷಿಯಾಯಿತು, ಮನೆಯವ್ರಿಗೆ ಕೊಡಿ, ಮಗಳಿಗೆ ಕೊಡಿ, ಮುಂದಿನ ಸಾರಿ ಶಾಲೆ ಮಕ್ಕಳಿಗೆ ಕೊಡಿ, ಊರಿನಲ್ಲಿ ಒಂದು ಕಡೆ ಹೋಗಿ ಕೊಡಿ, ಕೊಟ್ಟು 4 ಮಾತು ಹೇಳಿ. ಯು ಕ್ಯಾನ್ ಬ್ರಿಂಗ್ ಎ ಚೇಂಜ್. ಈವನ್ ಎ ಕಾಮನ್ ಮ್ಯಾನ್ ಕ್ಯಾನ್ ಬಿ ಎ ಗೇಮ್ ಚೇಂಜರ್. ಸೊ ನಾನು ಹೆಚ್ಚು ಅಪೀಲ್ ಮಾಡೋದು, ಕಳೆದ 5 ತಿಂಗಳ ಒಂದು ಅನುಭವದಲ್ಲಿ ನಾನು ಯಾವ ಕೇಂದ್ರಗಳಿಂದ ಹೆಚ್ಚು ತೀವ್ರವಾಗಿ ಕೆಲಸ ಮಾಡ್ತಾ ಹೋಗಾಗ ಯಾವ ಕೇಂದ್ರಗಳಿಂದ ಹೆಚ್ಚು ನಿರೀಕ್ಷೆ ಇಟ್ಕೊಂಡಿದ್ದೇನೋ ಆ ಕೇಂದ್ರಗಳಿಂದ ಸಿಕ್ಕಿದ್ದಕ್ಕಿಂತ 10 ಪಾಲು ಜನಸಾಮಾನ್ಯ ರೈತರಿಂದ ಗೇರು ಹಣ್ಣು ಹಾಳಾಗ್ತಾ ಇದೆ ಅಂತ ಹೇಳಿದಾಗ, ಒಂದು ದಾರಿ ತೋರಿಸಿದಾಗ, ಅವರು ಸ್ಪಂದಿಸಿದ ರೀತಿ ಕೊಟ್ಟಾಗ ನನ್ನ ಎಲ್ಲ ನಿರಾಸೆಗಳು ತೊಳೆದು ಕೊಚ್ಚಿ ಹೋಗಿವೆ. ಇವತ್ತು ನಾವು ಒಂದು ಹೊಸ ಸಾಧ್ಯತೆಯನ್ನು ಕಾಣ್ತಾ ಇದ್ದೇವೆ. ಆ ಸಾಧ್ಯತೆ ಇರುವುದು ಶ್ರೀಸಾಮಾನ್ಯರ ಕೈಯಲ್ಲಿ ಮಾತ್ರ ಅಂತ ನಾನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತೇನೆ. ಈಗ ತಮ್ಮ ಒಂದು 5 ತಿಂಗಳ ಇದರಲ್ಲಿ ತುಂಬಾ ಯಶೋಗಾಥೆಗಳನ್ನು ತಾವು ಕಂಡಿದ್ದೀರಿ. ಅವರ ಅಭಿಪ್ರಾಯ ಏನಿದೆ ಇದರಲ್ಲಿ? ಇಲ್ಲಿ ಈಗ ಕ್ಯಾಶ್ಯೂ ಆ್ಯಪಲ್ ವ್ಯಾಲ್ಯೂ ಅಡಿಷನ್ನಲ್ಲಿ ನಮಗೊಬ್ಬರು ದೊಡ್ಡ ಯಶೋಗಾಥೆ ಸಿಕ್ಕಿರುವಂಥದ್ದು ಒಬ್ಬರು ನಿವೃತ್ತ ಇಂಜಿನಿಯರ್ ಮತ್ತು ಕೃಷಿಕರು, ಸಾವಯವ ಕೃಷಿಕರು, ಎನ್ ತಿಪ್ಪೇಸ್ವಾಮಿ ಅಂತ, ಚಳ್ಳಕೆರೆಯಲ್ಲಿದ್ದಾರೆ, ಚಿತ್ರದುರ್ಗದಲ್ಲಿ. ಅವರು ಕ್ಯಾಶ್ಯೂ ಡೇಗೆ ಬಂದಿದ್ದರು. ಏನೋ ಮಾಡಬೇಕು ಅಂತ ಹಂಬಲ ಇತ್ತು. ಅವರಿಗೊಂದು 6 ಎಕರೆ ತೋಟ ಇದೆ. ಮಾತ್ರ ಅಲ್ಲ, ಅವರ ನಿಕಟವರ್ತಿಗಳದ್ದೆಲ್ಲ ಸೇರಿಸಿದರೆ ಒಂದೇ ಬೇಲಿಯೊಳಗೆ 20 ಎಕರೆ ತೋಟ ಇದೆ ಅವರಿಗೆ. ತೀವ್ರ ತುಡಿತೈತಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಒಗರು ತೆಗೆಯೋದು ಗೊತ್ತಿರಲಿಲ್ಲ. ಒಂದು ದಿವಸ ನಾನು ಅವರಿಗೆ ಫೋನ್ನಲ್ಲಿ ಹೇಳಿಕೊಟ್ಟೆ. ನಾನು ನಿರೀಕ್ಷೆ ಮಾಡಲಿಲ್ಲ ಅವ್ರು ಏನು ಮಾಡ್ತಾರೆ ಅಂತ. ಅವರು ಮರುದಿವಸ ಅಲ್ಲ, ಅದರ ಮರುದಿವಸ ಫೋಟೋಗಳನ್ನು ಹಾಕಿದರು. ನಾನು ಚಿತ್ರದುರ್ಗದ ರಸ್ತೆ ಬದಿಯಲ್ಲಿ ಜನ ಜಾಗಿಂಗ್ಗೆ ಬರುವಾಗ ಸ್ಯಾಂಪಲ್ ಕೊಟ್ಟೆ ಸರ್, ಬಹಳ ದೊಡ್ಡ ಅನುಭವ. 5 ಸ್ಯಾಂಪ್ಲಿಂಗನ್ನು ಮಾಡಿದರು. 5ನೇ ಸ್ಯಾಂಪಲ್ ಆಗುವಾಗ ಅವರು ಪೇಟೆಯಿಂದ ಅರ್ಧ ಲೀಟರ್ನ ಬಾಟ್ಲ್ ತರಿಸಿ 50 ರೂಪಾಯಿಗೆ ಅರ್ಧ ಲೀಟರ್ ಬಾಟ್ಲ್ ಕೊಡಲಿಕ್ಕೆ ಶುರು ಮಾಡಿದರು. ಅವರ ಅಬ್ಸರ್ವೇಷನ್ ಏನಂತ ಹೇಳಿದರೆ, ದಿನದಿಂದ ದಿನಕ್ಕೆ ಸ್ಯಾಂಪ್ಲಿಂಗ್ ಕಡಿಮೆ ಸಾಕಾಯಿತು, ಮಾರಾಟ ಹೆಚ್ಚಾಯಿತು. ಕೊನೆಗೆ ಅವರು 10,000 ರೂಪಾಯಿ ಮೆಷಿನ್ ತೆಕ್ಕೊಂಡು ಈಗ ಜ್ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಅವರು ಊರಲ್ಲಿದ್ದಾಗ 1,500 ರೂಪಾಯಿ ದಿವಸಕ್ಕೆ ಅರ್ನ್ ಮಾಡ್ತಾರೆ. ದಿವಸಕ್ಕೊಂದು 15 ಲೀಟ್ರು 100 ರೂಪಾಯಿ, ಹಾಗೆ 15 ಲೀಟ್ರನ್ನು ಅವರು ಮಾರಲಿಕ್ಕೆ ಸಾಧ್ಯ ಆಗಿದೆ. ಫುಲ್ ಪ್ಲೆಜ್ಡ್ ಅಲ್ಲ, ಬಟ್ ಅದೊಂದು ದೊಡ್ಡ ಯಶೋಗಾಥೆ. ಯಾಕಂದರೆ ನಾವು ಏನು ಹೇಳ್ತೀವಿ ಅಂದರೆ, ಜನ ಬೇಡಿಕೆ ಇಲ್ಲ ಅಂತ, ಅವರು ಬೇಡಿಕೆ ಪೂರೈಸಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಕೆನ್ಯೂಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಮೆಚ್ಚಬೇಕಂಥವ್ರನ್ನು. ಸರ್, ನಾನು ಏನು ಮಾಡ್ಬೋದು ಸರ್, ನನ್ನೆಲ್ಲ ಶಕ್ತಿ ಹಾಕಿದರೆ ಒಂದು 20 ಅಂಗಡಿ ಕೊಡಬಲ್ಲೆ,
ಅದಕ್ಕಿಂತ ಹೆಚ್ಚು ಕೊಡೋದು ನನಗೆ ಸಾಧ್ಯನೇ ಇಲ್ಲ. ಜನ ಹೊಸಬರು ಬರಲಿ, ನನಗೆ ಗೊತ್ತಿರೋದನ್ನೆಲ್ಲ ಹೇಳಿಕೊಡ್ತೇನೆ, ಅಲ್ಲಲ್ಲಿ ಶುರುವಾಗಲಿ. ಇದು ಖಂಡಿತ ಸಾಧ್ಯ. ಡಿಸೆಂಟ್ರಲೈಸ್ಡ್ ಅಪ್ರೋಚಸ್ಗಳು ಏನು ರೈತರು ಮೌಲ್ಯವರ್ಧನೆ ಮಾಡಲಿಕ್ಕೆ ಇದು ಎಲ್ಲಿ ಯಾವ ಘಟ್ಟಕ್ಕೆ ತಗೊಂಡು ಹೋಗ್ಬೋದು ಅಂದರೆ, ಇವತ್ತು ಗೇರು ಕೃಷಿಕರು ತುಂಬ ನಿರಾಶರಾಗಿದ್ದಾರೆ. ಆದರೆ ಅವರಿಗೆ ಒಟ್ಟು ಪ್ರತಿಫಲ ಸಾಕಾಗ್ತಾ ಇಲ್ಲ. ಅವರು ಗೇರು ಹಣ್ಣಿನ ಪ್ರತಿಫಲವನ್ನು ಸೇರಿಸಿಕೊಂಡ್ರೆ ಅದು ಕೂಡ ಒಂದು ಆಕರ್ಷಕವಾಗಿ ಅವರಿಗೆ ಮುಂದೆ ತಗೊಂಡು ಹೋಗಲಿಕ್ಕೆ ಅನುಕೂಲ ಆಗ್ಬೋದು. ಆ ಸುದ್ದಿಯನ್ನು ನೀವು ಇವತ್ತು ಸೋಷಿಯಲ್ ಮೀಡಿಯಾ ಸಾಕಷ್ಟು ಹಬ್ಬಿಸಲಿಕ್ಕೆ ಸಾಧ್ಯ ಇದೆ, ಆ್ಯಂಪ್ಲಿಫೈ ಮಾಡ್ಬೋದು, ಮಾಧ್ಯಮಗಳು ದೊಡ್ಡ ಪಾತ್ರ ವಹಿಸ್ಬೋದು. ಅದು ಆಗ್ತಾ ಇದೆ ಒಂದು ಸಣ್ಣ ರೀತಿಯಲ್ಲಿ. ನಮಗಿಂತ ಶಕ್ತಿವಂತರು ಇನ್ನು ಈ ರಂಗಕ್ಕೆ ಬಂದಾಗ ಇನ್ನಷ್ಟು ಶಕ್ತಿಯುತವಾಗಿ ಇದು ಮುಂದೆ ಹೋಗ್ಬೋದು. ಸರ್, ಇವಾಗ ಯಾರಾದರೂ ಆಸಕ್ತಿಯಿಂದ ಪ್ರೇರಣೆಯಿಂದ ಮುಂದೆ ಬಂದರೆ ಅವರು ಮೊದಲು ಗಮನಿಸಬೇಕಾದಂತಹ ಅಂಶಗಳೇನು? ನೀವು ಮಾಳಿಗೆ ಹತ್ತಬೇಕಿದ್ರೆ ಮೊದಲ ಮೆಟ್ಟಿಲಿಂದ ಶುರು ಮಾಡಬೇಕಾಗ್ತದೆ. ಅದೇನೋ ದುರದೃಷ್ಟವಶಾತ್ ಸಂಶೋಧನಾ ಕೇಂದ್ರಗಳಲ್ಲಿ ವ್ಯಾಲ್ಯೂ ಎಡಿಷನ್ ಅಂತ ಹೇಳುವಾಗ ಹೆಚ್ಚಾಗಿ ಹೇಳಿಕೊಡೋದು ಇನ್ಕಮ್ ಜನರೇಷನ್, ಹೇಗೆ ಜ್ಯೂಸ್ ಮಾಡೋದು, ಮಾರೋದು, ಪ್ಯಾಶ್ಚರೈಸೇಷನು, ಬಾಟ್ಲಿಂಗು ಇದೆಲ್ಲ ಬರುತ್ತೆ. ನನ್ನ ದೃಷ್ಟಿಯಲ್ಲಿ ಮನೆಗಳಲ್ಲಿ ಅವರು ಜ್ಯೂಸ್ ಮಾಡಿ ಅದರ ರುಚಿ ಮತ್ತು ಅದರ ಪ್ರೀತಿ ಹುಟ್ಟದೆ ಹೊರತು ಬಾಟ್ಲ್ ಮಾಡಿದವನಿಗೆ ಮಾರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆರಂಭದ ಒಂದು ಹೆಜ್ಜೆ ಅಂತ ಹೇಳೋದು ಜನರಲ್ಲಿರುವ ತಪ್ಪಭಿಪ್ರಾಯನ ಹೋಗಲಾಡಿಸಿ ಇದರಿಂದ ಶರಬತ್ತು ಮಾಡೋದು ಎಷ್ಟು ಸುಲಭ ಅಂತ ಹೇಳೋದನ್ನು ಹೇಳಿಕೊಡಬೇಕು. ಅಂಥ ಮಾಹಿತಿ ಸುಲಭವಾಗಿಲ್ಲ. ಅದನ್ನು ಹಂಚುವ ಕೆಲಸವನ್ನು ನಾವೀಗ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಈ ವಿಷಯದಲ್ಲಿ ಆಸಕ್ತಿ ತಗೊಂಡ ಮಾಧ್ಯಮ ಮಿತ್ರರು ಕೂಡ ನಮ್ಮ ಗುಂಪಿನಲ್ಲಿದ್ದಾರೆ. ಅವರು ಕೂಡ ಅಲ್ಲಲ್ಲಿ ಅದನ್ನು ಹಂಚ್ತಾ ಇದ್ದಾರೆ. ಈಗ ನೀವು ಮಾಡುವ ಕೆಲಸದಲ್ಲೂ ಕೂಡ ಯಾರಿಗೂ ಪ್ರೇರಣೆ ಸಿಗ್ಬೋದು. ಜ್ಯೂಸ್ ಮಾಡುವಾಗ ಒಂದು ಸಿಂಪಲ್ ಆಗಿ ಅಂದರೆ ಒಗರು ತೆಗಿಬೇಕು. ಒಂದು ಜ್ಯೂಸ್ ಹೇಗೆ ಮಾಡೋದು ಅಂತ ನೀವು ಮನೆ ಮಟ್ಟದಲ್ಲಿ ಒಂದು ಒಳ್ಳೆ ಹಣ್ಣನ್ನು ಕೊಯ್ಕೊಳ್ಬೇಕು. ಅದು ಅರ್ಧರ್ಧ ಹಣ್ಣಾಗಿರ್ಬೋದು. ಸರಿಯಾಗಿ ಹಣ್ಣಾದ್ದನ್ನು ಸಾಧ್ಯ ಆದರೆ ಕೈಯಲ್ಲಿ ಕಿತ್ಕೊಳ್ಳೋದು ಒಳ್ಳೆಯದು. ಕೆಳಗಡೆ ಬಿದ್ದರೆ ಗಾಯ ಆಗಿರೋದನ್ನು ಬಳಸಬೇಡಿ. ಅದನ್ನು ಬೀಜ ಬೇರ್ಪಡಿಸ್ಬೋದು ಮನೆಗೆ ಬಂದ ಮೇಲೆ. ಅದರಲ್ಲಿ ಒಳ್ಳೆಯ ಇರುವ ಹಣ್ಣನ್ನು ತಗೊಳ್ಳಿ. ಅದರ ಮೇಲ್ಬದಿ ಸಪುರ ಇರುತ್ತಲ್ಲ ಅದನ್ನು ಕಟ್ ಮಾಡಬೇಕು, ಕೆಳಬದಿ ಎರಡನ್ನೂ ಕಟ್ ಮಾಡಬೇಕು. ಮೇಲ್ಬದಿಯಲ್ಲಿ ಒಗರು ಜಾಸ್ತಿ ಇರುತ್ತೆ. ಅದನ್ನು ಮೊದಲು ಚೆನ್ನಾಗಿ ತೊಳೀರಿ, ಆಮೇಲೆ ಕಟ್ ಮಾಡಿ ಎರಡು ಮೇಲೆ ಕೆಳಗೆ ಒಂದು 2-3 ಸಾರಿ ತೊಳೆದು ಬಿಟ್ಟು, ಯಾವುದೇ ಹಣ್ಣು ಜಖಮ್ಮಾಗಿ ರಸ ಸೋರ್ತಾ ಇದ್ದರೆ ಅದರಲ್ಲಿ ಕಂಟ್ಯಾಮಿನೇಷನ್ ಇರ್ಬೋದು ಅಂಥದ್ದನ್ನು ಬಳಸಬೇಡಿ. ಆಮೇಲೆ ಕಟ್ ಮಾಡಿ ಆದಮೇಲೆ ಅದನ್ನು ನೀವು ಮಿಕ್ಸಿಯಲ್ಲಿ ಹಾಕ್ಬೋದು, ಅಥವಾ ಸಣ್ಣ ಒಂದು 500 ರೂಪಾಯಿಂದ ಶುರು ಮಾಡಿ ಹಣ್ಣಿನ ರಸ ಹಿಂಡುವಂಥ ಉಪಕರಣಗಳು ಬರ್ತವೆ. ಗ್ರೈಂಡ್ ಮಾಡಿ ನಾವು ಚಹಾ ಹಿಂಡುವ ಒಂದು ಹಳೆ ಕ್ರಮ ಇತ್ತಲ್ಲ, ಆ ಥರ ಬಟ್ಟೆಯಲ್ಲಿ ಹಾಕಿ ಅದನ್ನು ಹಿಂಡಬೇಕು. ಅದರ ರಸ ಪೂರ್ತಿ ಕೆಳಗಡೆ ಬರ್ತದೆ, ಒಂದಷ್ಟು ಚರಟ ಉಳಿತದೆ. ಆ ರಸ ನಮ್ಮ ಮುಂದಿನ ಮೂಲ ವಸ್ತು. ಆ ರಸ ಏನು ಸಿಗ್ತದೆ ಗೇರು ಹಣ್ಣಿಂದು, ಅದರಿಂದ ಒಗರು ತೆಗಿಬೇಕು. ಈ ಒಗರು ತೆಗೆಯುವ ಕ್ರಮ ಹೇಗೆ ಸರ್? ಒಗರು ತೆಗೆಯೋದಕ್ಕೊಂದು ಸುಲಭ ವಿಧಾನ ಅಂತ ಹೇಳಿದರೆ ಸಾಗೋವನ್ನು ಬಳಸುವಂಥದ್ದು. ಎಷ್ಟು ಅಂದರೆ 1 ಲೀಟ್ರ್ ರಸಕ್ಕೆ 5 ಗ್ರಾಮ್ ಸಾಬಕ್ಕಿಯನ್ನೇನು ಮಾಡಬೇಕು, ಸಾಬಕ್ಕಿಯನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಏನೋ ಒರಳಲ್ಲೋ ಎಲ್ಲೋ ಹಾಕಿ ಪುಡಿ ಮಾಡಿ ಅದರ ಪೇಸ್ಟ್ ಮಾಡಬೇಕು. ಪೇಸ್ಟ್ ಮಾಡಿ ತಣಿಸಿ ಇಟ್ಕೊಳ್ಬೇಕು ಬೇಕಾದಷ್ಟೇ ಪ್ರಮಾಣದಲ್ಲಿ. ಪೇಸ್ಟನ್ನು ಈ ರಸಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಕಲಕ್ಬಿಟ್ಟು ಇಟ್ಟುಬಿಡಿ. ಅರ್ಧ ಗಂಟೆ 20 ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ಅದರಲ್ಲಿ ಟ್ಯಾನಿನ್ ಏನಿದೆ ಅದು ಒಂದು ದಪ್ಪನೆ ಪದರವಾಗಿ ಕೆಳಗಡೆ ಒಗರು ನಿಂತ್ಕೊಳ್ಳುತ್ತೆ. ಅದನ್ನು ಮೆಲ್ಲನೆ ಎಚ್ಚರದಿಂದ ಕೆಳಗಿನ ಪದರ ಬಾರದ ಹಾಗೆ ಬೇರೊಂದು ಪಾತ್ರೆಗೆ ವರ್ಗಾಯಿಸಿದರೆ ನಿಮ್ಮ ಜ್ಯೂಸ್ ರೆಡಿ. ಅದನ್ನು ಚಿಲ್ಲರ್ನಲ್ಲಿಟ್ಟು ಬಳಸ್ಕೊಳ್ಬೋದು, ಫ್ರಿಜ್ಜಲ್ಲೋ ಎಲ್ಲೋ. ಇನ್ನು ವಿಧಾನಗಳು ತುಂಬ ಇವೆ. ಸಣ್ಣಾಗಿ ಉಪ್ಪು, ಸರಳವಾದ ವಿಧಾನ ಹೇಳ್ತೇನೆ. ನೀವು ಸಂಜೆ ಹೊತ್ತು ಈ ರಸವನ್ನು ಹಿಂಡಿ ಹಾಗೆ ಫ್ರಿಜ್ಜಿನ ಒಳಗಡೆ ಒಂದು ಪಾತ್ರೆಯಲ್ಲಿ ಇಟ್ಟುಬಿಟ್ರೆ ಬೆಳಿಗ್ಗೆ ಎದ್ದು ನೋಡುವಾಗ ಅದು ಯಾವುದೇ ಸಾಬಕ್ಕಿ ಏನೂ ಇಲ್ಲದೆ ಕೂಡ ಅದರ ಈ ಒಗರನ್ನು ತಳದಲ್ಲಿ ನಿಂತ್ಕೊಂಡಿರುತ್ತೆ. ಅದರಿಂದ ಮತ್ತೆ ಪ್ರತ್ಯೇಕಿಸಿ ನೀವು ಅದನ್ನು ಕುಡಿಬಹುದು. ಆದರೆ ಈಗ ಕೆಲವು ಸ್ನೇಹಿತರು ಹೇಳ್ತಾ ಇರೋದು ಈ ಸಾಬಕ್ಕಿ ವಿಧಾನದಲ್ಲಿ ಬಹಳ ಚೆನ್ನಾಗಿ ಕ್ಲಿಯರ್ ಬರುತ್ತೆ ಅಂತ. ಹಾಗೆ ಬಂದಾಗ ಅದು ಒಂಥರ 100ಕ್ಕೆ 100 ನೀರಿನ ಬಣ್ಣ ಇರೋದಿಲ್ಲ. ನೀರಿಗೆ ಒಂದು ಸ್ವಲ್ಪ 4 ಬಿಂದು ಹಾಲು ಹಾಕಿದರೆ ಹೇಗೆ 1 ಲೀಟ್ರಿಗೆ ಹಾಗಿರುವ ಒಂದು ಬಣ್ಣ ಬಂದಿರ್ತದೆ. ಸಣ್ಣ ಬಿಳಿ ಬಣ್ಣ ಇರುತ್ತದೆ. ಮತ್ತು ಹಣ್ಣಿನ ತಳಿಗಳನ್ನು ಹೊಂದಿಕೊಂಡು ನೀವು ಅದರ ಪಕ್ವತೆ ಹೊಂದಿಕೊಂಡು ಸ್ವಲ್ಪ ಎಲ್ಲ ಒಗರುತನ ಹೆಚ್ಚು ಕಡಿಮೆ ಆಗ್ಬೋದು. ಸರ್, ಇದರ ಪಲ್ಪ್ ಮಾಡುವುದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಪಲ್ಪ್ ಮಾಡೋದು ಬಹಳ ಸುಲಭವಾಗಿ ಮಿಕ್ಸಿಯಲ್ಲಿ ತುಂಬ ಗ್ರೈಂಡ್ ಮಾಡಿ ಅದನ್ನು ಸಿಕ್ಕಾಪಟ್ಟೆ ಇದು ಮಾಡಬಾರ್ದು. ಸ್ವಲ್ಪ ಮಂದ ಇರುವಾಗ ತೆಗೆದು ಅದನ್ನು ಗ್ರೈಂಡ್ ಮಾಡಿ ಇದಕ್ಕೆ ನಮ್ಮ ಒಂದು ಜಿಪ್ಲಾಕ್ ಕವರ್ನಲ್ಲಿ ಹಾಕಿ ನೀವು ಫ್ರೀಸರ್ನಲ್ಲಿ ಇಟ್ಟುಬಿಟ್ರೆ ಆಗೋಯ್ತು, ಅಷ್ಟೇ ಸಿಂಪಲ್. ನೀವೀಗ 5 ತಿಂಗಳವರೆಗಿನ ಅಧ್ಯಯನದಲ್ಲಿ ಇಷ್ಟೆಲ್ಲ ಕ್ರಾಂತಿ ಆಯಿತು ಅಂತಲೇ ಹೇಳ್ಬೋದು. ನಿಮ್ಮ ಮುಂದಿನ ಯೋಜನೆಗಳು ಏನು ಅಂತ ಹೇಳ್ಬೋದಾ? ನೋಡಿ, ಒಳ್ಳೆ ಪ್ರಶ್ನೆ ಇದು. ನಾವು ಮಾಧ್ಯಮದ ಮಂದಿ, ನಮಗೆ ಪ್ರತಿ ತಿಂಗಳು ಪತ್ರಿಕೆ ಬರೋದು ಬಹಳ ಮುಖ್ಯ ಇರುತ್ತೆ. ಪತ್ರಿಕೆ ತುಂಬ ಕೆಲಸ ಇರುತ್ತೆ. ಆದರೆ ಸಾಮಾನ್ಯ ಮಾಧ್ಯಮಗಳೆಲ್ಲ ಹೆಚ್ಚಾಗಿ ಏನು ಮಾಡ್ತವೆ, ಒಂದು ಪತ್ರಿಕೆ ಲೇಖನ ಪ್ರಕಟಿಸಿದಾಗ ಕೈ ತೊಳೆದು ಬಿಡ್ತಾರೆ, ಮನಸ್ಸನ್ನು ತೊಳ್ಕೊಂಡ್ಬಿಡ್ತಾರೆ, ಮತ್ತೆ ಆ ಕಡೆಗೆ ಹೋಗೋದಿಲ್ಲ.
ನಮಗೆ ಸ್ಪಷ್ಟ ಇದೆ. ಹಾಗೆ ಮಾಡಿದರೆ ಮುಂದೆ 3-4 ತಿಂಗಳಲ್ಲಿ ನಾವು ಕಷ್ಟಪಟ್ಟ ಬ್ರೆಜಿಲಿಂದಲೋ ಎಲ್ಲಿಂದಲೋ ತಂದ ಮಾಹಿತಿಗಳು ಎಷ್ಟೇ ಐ ಓಪನಿಂಗ್ ಇದು ಕವರ್ ಸ್ಟೋರಿ ಅಂತ ಹೇಳಿದರೂ ಕೂಡ ಕಡಲೆ ಕಟ್ಟಿ ನಮ್ಮ ಕೈಗೆ ಬರ್ತದೆ. ಅದು ಅಲ್ಲಿಗೆ ಹೇಗೆ ಕ್ಲೋಸ್ ಆಗುತ್ತೆ. ಹಾಗೆ ಆಗಬಾರ್ದು ಅಂತಿದ್ರೆ ನಾವು ಅದಕ್ಕೊಂದು ಚಾಲನೆ ಕೊಡಬೇಕು. ಆ ಚಾಲನೆ ಕೊಡುವ ಕೆಲಸವನ್ನು ನಾವು ಈವರೆಗಿನ ಅನುಭವದಿಂದ ಮಾಡ್ತಾ ಬಂದಿದ್ದೇವೆ. ಕ್ಯಾಶ್ಯೂ ಆಪಲ್ ಟು ಮಾರ್ಕೆಟ್ ಅಂತ ಹೇಳೋ ಗ್ರೂಪ್ನಲ್ಲಿ 280 ಮಂದಿ ಇದ್ದಾರೆ, ಬ್ರೆಸಿಲಿಯನ್ಸ್ ಇದ್ದಾರೆ. ಅದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಮುಂದಕ್ಕೆ ಹೋಗ್ಬೋದು. ನಾವು ಹೊರಟ ಈ ದಾರಿಯಲ್ಲಿ ಅದು ಜನರಿಗೆ ಬೇಕು ಅಂತಾದರೆ ನಾವೀಗ ಬಹುಶಃ 5 ತಿಂಗಳಾಯಿತು, ಇನ್ನೊಂದು 3-4 ತಿಂಗಳ ನಾವು ಪೂರ್ತಿ ಅದರಿಂದ ಬಿಟ್ಟು ಹೋಗ್ತೇವೆ ಅಂತಲ್ಲ, ಈಗ ಕೊಡುವ ಗಮನವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಒಳ್ಳೆ ಆಲೋಚನೆ, ಒಂದು ಸಮುದಾಯಕ್ಕೆ ಬೇಕಾದ್ದು ಅಂತಾದರೆ ಜನ ಅದನ್ನು ಮುನ್ನಡೆಸ್ತಾರೆ. ನಾವು ಅದನ್ನು ಲೋಕಾರ್ಪಣೆ ಮಾಡ್ತೀವಿ. ಈಗ ಉದಾಹರಣೆಗೆ ಹಲಸಿನ ವಿಚಾರದಲ್ಲಿ ನಾವು ಇನ್ನೇನೇನು ಮೂಗು ಕಿವಿ ತಲೆ ಏನೂ ಹಾಕದಿದ್ದರೂ ಹಲಸು ಮುಂದೆ ಹೋಗುವಷ್ಟು ಅದು ಹೈವೇಗೆ ಬಂದಿದೆ. ಹಾಗೆ ಇದು ಕೂಡ ಬರಬಹುದು. ಈಗಾಗಲೇ ಅದರ ವಕ್ತಾರರು ಶುರುವಾಗಿದ್ದಾರೆ. ಜನ ನಾವು ಲೋಕಾರ್ಪಣೆ ಮಾಡಿ ಬಿಟ್ಟ ಮೇಲೆ ಅದು ಜನ ಅದನ್ನು ಸ್ವೀಕರಿಸಿ ಮುಂದೆ ತಗೊಂಡು ಹೋಗಬೇಕು. ಮಾತ್ರ ಅಲ್ಲ, ನಾನು ಮಾಡಿದ್ದು, ನಾವು ಮಾಡಿದ್ದು, ನಾವೇ ಹೇಳ್ತೇವೆ, ಹೇಳುವವರು ನಾವು ಅಂತ ಹೇಳುವ ಆ ಥರದ ಭಾವನೆಗಳು ನಮ್ಮ ಹತ್ರ ಇಲ್ಲ. ಜನರಿಗೆ ಎಲ್ಲೋ ಒಂದು ಗ್ಯಾಪ್ ಇತ್ತು, ಅಲ್ಲಿ ತುಂಬಿಸಿಕೊಟ್ಟು ಅದು ಮುಂದೆ ನಡೆಯುವ ಹಾಗೆ ಚಾಲನೆ ಮಾಡಿಬಿಟ್ರೆ ನಮ್ಮ ಕೆಲಸ ಆಯಿತು ಅಂತ ನಾವು ತಿಳ್ಕೊಳ್ತೇವೆ. ಹಲಸು ಇವತ್ತು ಮುನ್ನಡೆಯುವ ರೀತಿಯಲ್ಲಿ ನನಗೆ ಅನ್ನಿಸ್ತದೆ ಇದು ಮುನ್ನಡೆಯಬಹುದು ಜನರಿಗೆ ಸ್ವೀಕೃತಿಯಿಂದ. ಈವರೆಗೆ ಆಗಿರುವ ಕೆಲಸ ಇದು ಉಪಯೋಗಿ ಆದ್ದು, ಸಮುದಾಯಕ್ಕೆ ಬೇಕಾದ್ದು, ಇದು ಭಾರತದ ಆರ್ಥಿಕತೆಗೆ ಬೇಕಾದ್ದು. 60 ಲಕ್ಷ ಟನ್ ಹಣ್ಣು ಇಲ್ಲಿ ವ್ಯರ್ಥ ಆಗ್ತಾ ಹೋಗ್ತಾ ಇದೆ. ಒಂದೊಂದು ಟನ್ನಿಂದ ಎಷ್ಟು, ಬರೀ ಒಂದು ಜ್ಯೂಸನ್ನು ಕಲ್ಪನೆ ಮಾಡಿ ನೀವು ಎಷ್ಟು ಮಾಡಬಹುದು. ಮಾತ್ರ ಅಲ್ಲ, ದೊಡ್ಡ ಕಂಪನಿಗಳು ಬರಲಿಕ್ಕೇನು ಬಹಳ ದೂರ ಇಲ್ಲ. ಗೇರು ಹಣ್ಣಿಗೆ ಪೋಷಕಾಂಶಗಳ ದೃಷ್ಟಿಯಿಂದ ದೊಡ್ಡ ದೊಡ್ಡ ದಿಗ್ಗಜಗಳು ಗಮನಕ್ಕೆ ಬೀಳುವಂಥ ಅವಕಾಶ ಇದೆ. ಯಾಕೆ ಬಿದ್ದಿಲ್ಲ ಅಂದರೆ ಯಾರೂ ಪ್ರಯತ್ನ ಮಾಡಿಲ್ಲ, ಅವರಿಗೆ ತೋರಿಸಿಲ್ಲ. ಹಾಗಾಗಿ ಗೇರು ಹಣ್ಣಿನ ಸ್ವಸಾಮರ್ಥ್ಯದಿಂದ ಅದು ಖಂಡಿತವಾಗಿ ಮುಂದೆ ಹೋಗ್ತದೆ. ನಾವು ಅದಕ್ಕೆ ಒಂದು ಸ್ವಲ್ಪ ಏನಂತ ಹೇಳಿದ್ರೆ ಅದನ್ನು ಎತ್ತಿಕೊಡುವ ಕೆಲಸವನ್ನು ಮಾಡ್ತೇವೆ. ನಾನು ಆಗಲೇ ಒಂದು ಮಾತು ನಿಮಗೆ ಹೇಳಿದೆ, ನಮಗಿಂತ ಸಮರ್ಥರು ಬಂದಾಗ ಇದನ್ನು ಹೆಚ್ಚು ದೂರ ಕೊಂಡೋಗಬಲ್ಲರು. ಅಂಥ ಸಮರ್ಥರ ಕೈಗೆ ಸಣ್ಣ ಇದರಿಂದ ಉದ್ದಿಮೆ ಮಾಡಿ ತೋರಿಸಿ ಅದು ಮುಂದೆ ಹೋದಾಗ ಅದು ದೆಹಲಿಯ ಮಧ್ಯಪ್ರದೇಶದಲ್ಲಿರುವ ದೊಡ್ಡ ಉದ್ಯಮಿಗಳನ್ನು ತಲುಪುತ್ತೆ. ದೊಡ್ಡ ಉದ್ಯಮಿಗಳು, ಬಿಗ್ ಬ್ರದರ್ಸ್ ಇನ್ ಬೆವರೇಜ್ ಇಂಡಸ್ಟ್ರಿ ಗಮನಕ್ಕೆ ಬಂದಾಗ ಗೇರು ಹಣ್ಣಿನ ಭಾಗ್ಯ ದೊಡ್ಡ ರೀತಿಯಲ್ಲಿ ತೆರೆಯುತ್ತದೆ. ಗೇರು ಹಣ್ಣು ಎಂದು ಮೂಗು ಮುರಿಯದೆ, ಹಣ್ಣಲ್ಲಿ ಎಷ್ಟೆಲ್ಲ ಕಥೆಗಳಿವೆ, ವಾಸ್ತವಗಳಿವೆ. ಹಾಗಿರುವಾಗ ನಮ್ಮ ಜಿಲ್ಲೆಯಲ್ಲಿ ಯಾಕೆ ಇದರ ಬಗ್ಗೆ ಬೆಳೆಗಾರರು ಯೋಚಿಸಬಾರದು? ಹಣ್ಣು ಸಿಗುತ್ತಿರುವಂತಹ ಈ ಸಮಯದಲ್ಲಿ ಅಂದ್ರೆ ಗೇರು ಬೆಳೆಗಾರರು ಎಚ್ಚೆತ್ತು ಒಂದು ಪ್ರಯತ್ನ ಮಾಡಿದರೆ ಗೇರು ಬೀಜದಂತೆ ಹಣ್ಣಿನಲ್ಲೂ ಆರ್ಥಿಕ ಲಾಭ ಗಳಿಸಬಹುದು ಎಂದು ಶ್ರೀ ಪಡ್ರಿಯವರು ಇದುವರೆಗೆ ಸವಿಸ್ತಾರವಾಗಿ ನಮಗೆ ತಿಳಿಸಿದ್ರು. ಸರ್, ಇದುವರೆಗೆ ನಮ್ಮ ಸ್ಟುಡಿಯೋಗೆ ಬಂದು ಗೇರು ಹಣ್ಣಿನ ಮೌಲ್ಯವರ್ಧನೆಯ ಬಗ್ಗೆ, ಮೌಲ್ಯವರ್ಧಿತ ಉತ್ಪನ್ನಗಳ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನು ತಿಳಿಸಿದರೆ ತಮಗೆ ಧನ್ಯವಾದಗಳು. ತುಂಬ ಸಂತೋಷ. ನೀವು ಆಸಕ್ತಿ ತಗೊಂಡು ಇದನ್ನು ವಿಸ್ತೃತವಾಗಿ ಸಂದರ್ಶನ ಮಾಡಿದ್ದಕ್ಕೆ ನಿಮಗೆ ಅನಂತ ಅಭಿನಂದನೆಗಳು. ಶ್ರೀ ಪಡ್ರೆಯವರು ಕಾಲದ ಜೊತೆಗೆ ಸಕಾರಾತ್ಮಕ ಧೋರಣೆ ಇರಿಸಿಕೊಂಡವರು. ಹೊಸ ಕಾಲಕ್ಕೆ, ಹೊಸ ಕೃಷಿ ಪದ್ಧತಿಗೆ ಹೊಂದಿಕೊಂಡು ಬದುಕನ್ನು, ಕೃಷಿಯನ್ನು ಫಲಪ್ರದಗೊಳಿಸುವ ಬಗ್ಗೆ ಸದಾ ಚಿಂತಿಸುವ ಜೀವನ್ಮುಖಿ, ಎಲ್ಲ ತಲೆಮಾರಿಗೂ ಆದರ್ಶಮಯಿ ಇಂಥ ಶ್ರೀ ಪಡ್ರೆಯವರು ಮತ್ತೆ ಮತ್ತೆ ನಮ್ಮ ಜೊತೆ ಮಾತುಕತೆಗೆ ಸಿಗಲಿ ಎಂಬ ಹಾರೈಕೆ ನಮ್ಮದು. ಇದೇ ಹಾರೈಕೆಯೊಂದಿಗೆ ಇಂದಿನ ಈ ಮಾತುಕತೆಯನ್ನು ನಿಲ್ಲಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.